ನಮಸ್ಕಾರ. ಕೆಪಿಎಸ್ಸಿ ಕಿತಾಪತಿ ಪರೀಕ್ಷಾರ್ಥಿಗಳು ಅಧೋಗತಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಾಯತ್ರಿ. ಎಸ್, ಕೆಪಿಎಸ್ಸಿ ಅಂದ್ರೆ ಕಿತಾಪತಿ ಅಥವಾ ಕೆಪಿಎಸ್ಸಿ ಅಂದ್ರೆ ಕರಪ್ಷನ್ ಅಂದ್ರೆ ಕೆಪಿಎಸ್ಸಿ ಅನ್ನುವಂಥದ್ದನ್ನ ಕಡಾಖಂಡಿತವಾಗಿ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು. ಅಂತ ಪರಿಸ್ಥಿತಿಗೆ ಕೆಪಿಎಸ್ಸಿ ತನ್ನನ್ನು ತಾನು ತಂದ್ಕೊಂಡಿದೆ. ಪರೀಕ್ಷೆಯನ್ನ ಈ ಡೇಟ್ ಅನೌನ್ಸ್ ಮಾಡೋದ್ರಿಂದ ಹಿಡಿದು ಇವರ ಕಿತಾಪತಿಗಳು ಅನೌನ್ಸ್ ಮಾಡ್ತಾರೆ ಒಂದ್ ರೀತಿಯಾಗಿ, ಆಮೇಲೆ ಪೋಸ್ಟ್ಪೋನ್ ಮಾಡ್ತಾರೆ ಎಕ್ಸಾಮ್ಸ್ ನ, ಮತ್ತೆ ಕ್ವೆಶ್ಚನ್ ಪೇಪರ್ ಟ್ರಾನ್ಸ್ಲೇಟ್ ಮಾಡ್ತಾರೆ, ಗೂಗಲ್ ಟ್ರಾನ್ಸ್ಲೇಷನ್ ತರ ಇರುತ್ತೆ. ಅಲ್ಲಿಂದ ಶುರುವಾಗುತ್ತೆ ಇವರು ಮಾಡುವಂತ ವಿದ್ಯಾರ್ಥಿಗಳ ಜೀವನ ಜೊತೆ ಇವರು ಆಡುವಂತ ಆಟಗಳು ಅಲ್ಲಿಂದ ಶುರುವಾಗುತ್ತೆ. ಹಾಗಿದ್ರೆ ವಿದ್ಯಾರ್ಥಿಗಳನ್ನ ಏನ್ ಅನ್ಕೊಂಡಿದ್ದಾರೆ ಇವರು ನಿಜವಾಗ್ಲೂ ಅನ್ನುವಂತ ಪ್ರಶ್ನೆಗಳು ಮೂಡುತ್ತೆ. ಈಗ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಅಲ್ಲಿ ಮಾತ್ರ ನೋಡ್ತಾ ಇದ್ರೆ ಒಂದೇ ವರ್ಗದವರು ಅಂದ್ರೆ ಒಂದೇ ಫ್ಯಾಮಿಲಿನವರು 5-6 ಜನ ಪಾಸ್ ಆಗಿರುವಂತದ್ದು. ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗಿನ ಅಪ್ಡೇಟ್ಸ್ ನೋಡ್ತಾ ಹೋದಾಗ ಎಡವಟ್ಟು ಕೆಪಿಎಸ್ಸಿ ಅಂತ ಹೇಳ್ಬೋದು. ಪರೀಕ್ಷಾರ್ಥಿಗಳ ಬಾಳ್ನಲ್ಲಿ ಚೆಲ್ಲಾಟವನ್ನ ಆಡ್ತಾ ಇದೆ ಕೆಪಿಎಸ್ಸಿ. ಒಂದೇ ಬ್ಲಾಕ್ ನ 16 ರ್ಯಾಂಕರ್ಸ್, ಒಂದೇ ಬ್ಲಾಕ್ ನಲ್ಲಿ 16 ಜನಕ್ಕೆ ಪಾಸ್ ಆಗಿರುವಂತದ್ದು ಅಥವಾ ಸೆಲೆಕ್ಟ್ ಆಗಿರುವಂತದ್ದು. ಗೆಜೆಟೆಡ್ ಪ್ರೊಬೇಷನರ್ಸ್ ಲಿಸ್ಟ್ ನಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿದೆಯಾ? ಹಾಗಿದ್ರೆ ಹಣ ಇದ್ದವರಿಗೆ ಮಾತ್ರ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆ ಸಿಗ್ತಾ ಇದೆಯಾ? ಹಾಗಿದ್ರೆ ಗ್ರೂಪ್ ಎ ಮತ್ತೆ ಬಿ ಹುದ್ದೆಗಳ ಹಂಚಿಕೆಯಲ್ಲಿ ಅಕ್ರಮದ ವಾಸನೆ ಬರ್ತಾ ಇದೆ. ಪರೀಕ್ಷಾರ್ಥಿಗಳು ಸಿಡಿದೆದ್ದಿದ್ದಾರೆ, ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಕೆಪಿಎಸ್ಸಿಯಲ್ಲಿ ಕಾಂಟ್ರವರ್ಸಿ ಕಿರಿಕ್ ಈಗ ಮತ್ತೆ ಸದ್ದು ಮಾಡ್ತಾ ಇರುವಂತದ್ದು. ಪರೀಕ್ಷಾರ್ಥಿಗಳ ಬಾಳ್ನಲ್ಲಿ ಚೆಲ್ಲಾಟ ಆಡ್ತಾ ಇದೆಯಾ ಕೆಪಿಎಸ್ಸಿ? ಕರ್ನಾಟಕ ಲೋಕ ಸೇವಾ ಆಯೋಗ ಅಂದ್ರೆ ಒಂದ್ ರೀತಿಯಾಗಿ ರೆಸ್ಪೆಕ್ಟ್ ಇತ್ತು, ಅದನ್ನ ಕಳ್ಕೋತಾ ಇದೆ. ಇದು ಪ್ರತಿಭೆನ ಅಥವಾ ಪ್ಲಾನ್ ಮಾಡ್ಕೊಂಡು ಮಾಡಿರುವಂತ ಗೋಲ್ಮಾಲ. ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್ ನಡೆಯುತ್ತೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿಗೆ. ಒಂದು ಸಲ ಅನೌನ್ಸ್ ಮಾಡ್ತಾರೆ. ಯಾವಾಗ? 2024 ಮಾರ್ಚ್ ನಲ್ಲಿ ಇವರು ನೋಟಿಫಿಕೇಶನ್ ಬಿಡುವಂತದ್ದು. 2024ರಲ್ಲಿ ಎಕ್ಸಾಮೇ ನಡೆಯಲ್ಲ. ಅದು ಡೇಟ್ ಒಂದ್ಸಲ ಅನೌನ್ಸ್ ಮಾಡ್ತಾರೆ, ಮತ್ತೆ ಅದು ಮುಂದಕ್ಕೆ ಹೋಗುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಾಗಿ ಬೇಸರ ಆಗುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿ ಸೋರಿಕೆ ಆಗಿದೆ, ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ ಮತ್ತೆ ರೀ ಎಕ್ಸಾಮ್ ಮಾಡ್ತಾರೆ. ವಿದ್ಯಾರ್ಥಿಗಳ ಬಾಳ್ನಲ್ಲಿ ಆಟ ಆಡುವಂತ ಕೆಲಸವನ್ನ ಕೆಪಿಎಸ್ಸಿ ಮಾಡ್ತಾ ಇರುವಂತದ್ದು. ಎಸ್, ಇನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ಸೀರಿಯಲ್ ನಂಬರ್ಸ್ ನ ನೋಟ್ ಮಾಡ್ಕೊಳ್ಳಿ. 72 ಕೊನೆ ನಂಬರ್ಸ್ 72, 73 ಅದಕ್ಕಿನ ಮೇಲೆ ಅಂದ್ರೆ ಸೀರಿಯಲ್ ನಂಬರ್ಸು ಆರ್ಡರ್ಸು ಹೆಂಗ್ ಬರ್ತಾ ಇದೆ ಅಂದ್ರೆ ಪಕ್ಕ ಇರೋರೇನೆ ಸೆಲೆಕ್ಟ್ ಆಗ್ತಾ ಬಂದಿರುವಂತದ್ದು. ಹೀಗಿದ್ದಾಗ ಹಾಗಿದ್ರೆ ಒಂದೇ ಬ್ಲಾಕ್ ಅಲ್ಲಿ ಇರುವಂತವ್ರು ಕರೆಕ್ಟ್ ಆಗಿ ಎಕ್ಸಾಮ್ ಬರ್ದಿದ್ರು, ಅಥವಾ ಈ ರಿಸಲ್ಟ್ಗೆ ತಕ್ಕಂತೆ ಅಂದ್ರೆ ಪರೀಕ್ಷೆಯನ್ನ ಯಾರು ವ್ಯಾಲ್ಯೂಯೇಟ್ ಮಾಡ್ತಾರಲ್ಲ ಅವ್ರಿಗೆ ಇಷ್ಟ ಆಗೋ ತರ ಎಕ್ಸಾಮ್ ಬರ್ದಿದ್ರು, ಅಥವಾ ಅವರು ನಿಖರವಾದಂತ ಆನ್ಸರ್ಸ್ ನ ಬರ್ದಿದ್ರು ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾ ಇರುವಂತದ್ದು. ಇವತ್ತು ನಾವು ಕೆಪಿಎಸ್ಸಿ ಭೇಟಿ ಮಾಡ್ತಾ ಇದೀವಿ. ಕೆಪಿಎಸ್ಸಿಯಲ್ಲಿ ಹಲವಾರು ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳನ್ನೆಲ್ಲ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂತ ಇದೀವಿ. ಈ ಒಂದು ಮೊದಲನೇದಾಗಿ ತುಂಬಾ ಸ್ಟೂಡೆಂಟ್ಸ್ WRD JEE ಲಿಸ್ಟ್ ಬಿಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಮೆಸೇಜ್ ಮತ್ತೆ ಫೋನ್ಸ್ ಬಂದಿದೆ. ಅದ್ರ ಬಗ್ಗೆ ನಾವು ಲೆಟರ್ ಮನವಿ ಮಾಡ್ಕೊಂತಿದ್ವಿ. ಅದಾದ್ಮೇಲೆ ACCET ಮೈನ್ಸ್ ಆಗಿದೆ, ರಿಸಲ್ಟ್ಸ್ ಬಿಟ್ಟಿಲ್ಲ. ಅದ್ರ ಬಗ್ಗೆನೂ ನಾವು ಇವತ್ತು ಮನವಿ ಮಾಡ್ಕೊಂತೀವಿ. ಇದ್ರ ಜೊತೆಲಿ ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಅಡಿಷನಲ್ ಲಿಸ್ಟ್ ಮತ್ತೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ರಿಸಲ್ಟ್ಸ್ ಬಿಟ್ಟಿಲ್ಲ. ಇದ್ರ ಬಗ್ಗೆನೂ ನಾವು ಮನವಿ ಮಾಡ್ಕೊಂತೀವಿ ಆದಷ್ಟು ಬೇಗ ಈ ಒಂದು ರಿಸಲ್ಟ್ಸ್ ಬಿಡೋದಕ್ಕೆ. ಅದಾದ್ಮೇಲೆ ಗ್ರೂಪ್ ಸಿ ಲೆವೆಲ್ದು ರಿಸಲ್ಟ್ಸ್ ಬಿಟ್ಟಿಲ್ಲ, ಅದ್ರ ಬಗ್ಗೆನೂ ನಾವು ಮನವಿ ಮಾಡ್ಕೊಂತೀವಿ. ನೆಕ್ಸ್ಟ್ ಲ್ಯಾಂಡ್ ಸರ್ವೇದ ಎಕ್ಸಾಮ್ಸ್ ತುಂಬಾ ದಿನ ಆಗಿದೆ, ಅಂದ್ರೆ ನೋಟಿಫಿಕೇಶನ್ಸ್ ವಾಪಸ್ ತಗೊಂಡು ರೀನೋಟಿಫಿಕೇಶನ್ ಆಗಿ ಬೇಗ ಎಕ್ಸಾಮ್ಸ್ ಮಾಡ್ಬೇಕಾಯ್ತು, ಅದನ್ನು ಮಾಡಿಲ್ಲ. ಅದ್ರ ಬಗ್ಗೆನೂ ಮನವಿ ಮಾಡ್ಕೊಂತೀವಿ. ಮತ್ತೆ ಈ ಒಂದು ಅಗ್ರಿಕಲ್ಚರ್ ಆಫೀಸರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ನಾನು ಒಂದ್ಸತಿ ಸರ್ಕಾರಕ್ಕೆ ಮಾನ್ಯ ಇದು ಮಿನಿಸ್ಟರ್ಗೆ ಅಗ್ರಿಕಲ್ಚರ್ ಮಿನಿಸ್ಟರ್ ಸರ್ಗೆ ಭೇಟಿ ಮಾಡಿದಾಗ ಈ ಒಂದು ಸಮಸ್ಯೆ ಕೆಪಿಎಸ್ ಇಂದ KE ಕೊಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಇದು ಯಾವ ಹಂತದಲ್ಲಿದೆ ಅಂತ ಹೇಳ್ಬಿಟ್ಟು ಇವತ್ತು ತಿಳಿಸ್ತೀನಿ ನಿಮ್ಗೆ. ಅದಾದ್ಮೇಲೆ KS ಕನ್ನಡ ಟ್ರಾನ್ಸ್ಲೇಷನ್ ಇಂದ ತುಂಬಾ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ದಾರೆ, ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ಸ್ ಬೇಕು ಅಂತ ಹೇಳ್ಬಿಟ್ಟು. ಇದು ಕೋರ್ಟಲ್ಲೂ ಇದೆ, ಮತ್ತೆ ಒಂದು ಕೆಪಿಎಸ್ಸಿಯಲ್ಲಿ ಏನಾಗ್ತಿದೆ ಏನಿಲ್ಲ ಅಂತ ಇವತ್ತಷ್ಟು ಚರ್ಚೆ ಮಾಡಿ ಆದಷ್ಟು ಬೇಗ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಬೇಕು. ಅದ್ರ ಬಗ್ಗೆ ನಾವು ಕಂಟಿನ್ಯೂಸ್ ಹೋರಾಟ ಮಾಡ್ತಾ ಇದೀವಿ. ಇವನ್ ಕೋರ್ಟಲ್ಲೂ ಇದೆ ಇದು. ಇದ್ರ ಬಗ್ಗೆ ನಾನು ಇವತ್ತು ಒಂದು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ.
ಅದ್ರ ಜೊತೆಲಿ RWS AE ಮತ್ತೆ JE ಅಡಿಷನಲ್ ಲಿಸ್ಟ್ ಇದ್ರ ಬಗ್ಗೆನೂ ನಾನು KPSCಗೆ ಮತ್ತೆ ಮಿನಿಸ್ಟರ್ ಮೊನ್ನೆ ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ಮನವಿ ಮಾಡ್ಕೊಂಡಿದ್ವಿ ಈ ಒಂದು ಲಿಸ್ಟ್ ಬಿಡೋದಕ್ಕೆ. ಇವಾಗ KPSC ವಿಸಿಟ್ ಮಾಡ್ಬಿಟ್ಟು ಇದ್ರ ಬಗ್ಗೆನೂ ಚರ್ಚೆ ಮಾಡಿ ಆದಷ್ಟು ಬೇಗ ರಿಸಲ್ಟ್ ಬಿಡೋದಕ್ಕೆ ಮನವಿ ಮಾಡ್ಕೊಂಡ್ವಿ. ಇದ್ರ ಬಗ್ಗೆ ಈಗ KPSC ರಿಕ್ರೂಟ್ಮೆಂಟಿನ ಬಗ್ಗೆ ಬಹಳ ವರ್ಷಗಳಿಂದ ಕಂಪ್ಲೇಂಟ್ಸ್ಗಳು ಬರ್ತಾನೆ ಇದೆ. ನಾವು ಪದೇ ಪದೇ ಇದನ್ನು ಅವರಿಗೆಲ್ಲ ಕರೆಸಿ ಮುಖ್ಯಮಂತ್ರಿಗಳು ಮಾತಾಡಿ ಅಲ್ಲಿನ ವ್ಯವಸ್ಥೆಗಳು ಸೆಕ್ರೆಟರಿಗಳು ಚೇಂಜ್ ಮಾಡಿ ಅದೆಲ್ಲ ಬೇಕಾದಷ್ಟು ಸ್ಟೆಪ್ಸನ್ನು ತೊಗೊಂಡಿದ್ದಾರೆ. ಆದರೂ ಕೂಡ ಈ ರೀತಿ ಆಗ್ತದೆ ಅಂತ ಅಂದಾಗ ಸ್ಪೆಸಿಫಿಕ್ ಆಗಿ ಯಾರು ಅದರಲ್ಲಿ ಹೊಣೆ ತೊಗೋಬೇಕಲ್ಲ, ಯಾರಾದರೂ ಸೆಕ್ರೆಟ್ರಿನೋ ಚೇರ್ಮನ್ನೋ ಯಾರಾದರೂ ಹೊಣೆ ತೊಗೋಬೇಕಾಗುತ್ತೆ. ಅದರಿಂದ ಅದನ್ನು ಸರಿಪಡಿಸೋದು ಆದಷ್ಟು ಶೀಘ್ರವಾಗಿ ಉತ್ತಮ ಅಂತ ಅನಿಸುತ್ತೆ. ಯಾಕೆಂದರೆ ನಾವೀಗ 56,000 ಜನ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದ್ದೇವೆ. 56,000 ಜನ ರೆಕ್ರೂಟ್ಮೆಂಟ್ ಮಾಡೋದು ಕೆಲವು KEಗೆ ಹೋಗುತ್ತೆ, ಕೆಲವು KPSCಗೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಈ ಗೊಂದಲಗಳು ಆಗಬಾರ್ದು ಮತ್ತು ನ್ಯಾಯಯುತವಾಗಿ ಟ್ರಾನ್ಸ್ಪರೆಂಟ್ ಆಗಿ ಆಗಬೇಕು. ಅದಕ್ಕೆ ಏನು ಸ್ಟೆಪ್ಸ್ ತಗೋಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ. ಎಲ್ಲದೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಮೊನ್ನೆನೂ ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೇವೆ. ಇವೆಲ್ಲ ವಿಚಾರ ಸದನದಲ್ಲಿ ನಾವು ಗಟ್ಟಿಯಾಗಿ ತೆಗೆದುಕೊಳ್ತೇವೆ. ಎಲ್ಲದೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಮೊನ್ನೆನೂ ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೇವೆ. ಇವೆಲ್ಲ ವಿಚಾರ ಸದನದಲ್ಲಿ ನಾವು ಗಟ್ಟಿಯಾಗಿ ತೆಗೆದುಕೊಳ್ತೇವೆ. ಎಲ್ಲದೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಮೊನ್ನೆನೂ ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೇವೆ. ಇವೆಲ್ಲ ವಿಚಾರ ಸದನದಲ್ಲಿ ನಾವು ಗಟ್ಟಿಯಾಗಿ ತೆಗೆದುಕೊಳ್ತೇವೆ. ಎಸ್ ಕಾಂತಕುಮಾರ್ ಹೇಳಿದ್ರು, ವಿದ್ಯಾರ್ಥಿ ಸಂಘಟನೆಯ ಮುಖಂಡ ಏನಿದ್ದಾರೆ, ಸಾಕಷ್ಟು ವಿಚಾರಗಳಲ್ಲಿ KPSCನಲ್ಲಿ ಏನಾದ್ರೂ ಈ ರೀತಿಯಾಗಿ ಗೋಲ್ಮಾಲ್ಗಳು ಕೇಳಿ ಬಂತು ಅಂದ್ರೆ ಅಲ್ಲಿ ಹೋರಾಟಕ್ಕೆ ನಿಲ್ಲುವಂತ ವಿದ್ಯಾರ್ಥಿ ಇವರು ಅಂತ ಹೇಳ್ಬೋದು. ಪರೀಕ್ಷಾರ್ಥಿಗಳಿಗೆ ಏನಂತ ತಿಳ್ಕೊಂಡಿದ್ದಾರೆ ಪರೀಕ್ಷಾರ್ಥಿಗಳನ್ನ ಈ KPSC ಯಾಕೆ ಈ ರೀತಿಯಾಗಿ ನಡೀತಾ ಇದೆ? ಇವಾಗ ಯಾರಾದ್ರೂ IAS KAS ಅಂದ ತಕ್ಷಣ ಒಂದು ರೀತಿಯಾಗಿ ಭಯ ಹುಟ್ಕೊಳ್ಳುತ್ತಂತೆ, ವಿದ್ಯಾರ್ಥಿಗಳಿಗೆ ಭಯ ಹುಟ್ಕೊಳ್ಳುತ್ತೆ. ನಾವು ಇದಕ್ಕೆ ಎಷ್ಟು ಹಗಲು ರಾತ್ರಿ ಅಂದೆ ಕಷ್ಟಪಟ್ಟು ಓದ್ತಾ ಇದೀವಿ ಅಂತ ವಿದ್ಯಾರ್ಥಿಗಳು ತಮ್ಮನ್ನ ತಾವು ಮುಡಿಪಾಗಿಟ್ಕೊಂಡು ಓದ್ತಾ ಇರ್ತಾರೆ. ಅಂತ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆಯಾ KPSC? ಏನೀಗ ಸಮಸ್ಯೆ ಅಂತ ನೋಡ್ತಾ ಹೋದಾಗ ಮೊನ್ನೆ ನೋಟಿಫಿಕೇಶನ್ ಆಗ್ತಾ ಇಲ್ಲ, ಕೆಲವೊಂದಷ್ಟು ಉದ್ಯೋಗಕ್ಕಾಗಿ ಕಾಯ್ತಾ ಇರುವಂತವ್ರಿಗೆ ಅಂತ ಸಮಸ್ಯೆ ಇತ್ತು. ಈಗ ರಿಸಲ್ಟ್ ಅನೌನ್ಸ್ ಆಯ್ತು ಅಂದ್ರೆ KPSC ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಏನು ಬರ್ದಿದ್ದಂತ ಎಕ್ಸಾಮ್, ಮೇನ್ಸ್ ಎಕ್ಸಾಮ್ ಇತ್ತಲ್ವಾ, ಮೇನ್ಸ್ ಎಕ್ಸಾಮ್ದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಫೆಬ್ರವರಿ ಕೊನೆ ವಾರ 28ನೇ ತಾರೀಕು. ಲಿಸ್ಟ್ ಅನ್ನ ಬಿಡ್ತಾರೆ. ಆ ಲಿಸ್ಟ್ ನ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಗೋಲ್ಮಾಲ್ ನಡೆದಿದ್ಯಾ ಅನ್ನುವಂತ ಅನುಮಾನ ಕಾಂತಕುಮಾರ್ ಹೇಳ್ತಾರಲ್ಲ, ಎಲ್ಲ ಸಿಂಕ್ ಆಗ್ತಿದೆ. ಎಸ್ಸಿನು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಭಾಗಿಯಾಗಿದ್ದಾರೆ ವಿದ್ಯಾರ್ಥಿ ಸಂಘಟನೆಯ ಮುಖಂಡರು ಕಾಂತಕುಮಾರ್. ಈಗ ತಾನೇ ಸಾಕಷ್ಟು ವಿಚಾರಗಳನ್ನ ಅವ್ರು ಹೇಳ್ತಾ ಹೋದ್ರು. ನಮಸ್ತೆ ಕಾಂತಕುಮಾರ್, ನಿಮ್ಮ ಒಂದು ಸಮಯವನ್ನ ನಮ್ಗೆ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಮಸ್ತೆ. ಏನು ನಿಜವಾಗ್ಲೂ ಕೂಡ ನಿಮ್ಮ ಸಮಸ್ಯೆಗಳು? ನಿಜಕ್ಕೂ ಕೂಡ KPSC ಅಂದ್ರೆ ಈ ಕರಪ್ಷನ್ ಅನ್ನುವಂತ ವರ್ಡ್ ಪಕ್ಕದಲ್ಲಿ ಬಂದು ಕೂತ್ಕೋತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಇದು 100% ಸತ್ಯ. ಇದು ಸ್ವಲ್ಪ ಮಟ್ಟಕ್ಕಲ್ಲ ಮ್ಯಾಮ್, ಇದು ಒಂಥರ 100 ಕೋಟಿ ಹಗರಣ ಮಾಡ್ತಾ ಇರೋದು. ಇವರು ಪ್ರತಿಯೊಂದು ಜಾಬು ದುಡ್ಡಿದ್ದವರಿಗೆ ಅಷ್ಟೇ ಸಿಗಂತ ಒಂದು ಪರಿಸ್ಥಿತಿ ತಗೊಂಡ್ಬಂದಿದ್ದಾರೆ. ನೋಡಿ ಮೇಡಮ್, ಇವರು ಮೈನ್ಸ್ ಕ್ವಶನ್ ಪೇಪರ್ ಬರ್ಬೇಕಂತಂದ್ರೆ ನಾನ್ ಕೇಳ್ಪಟ್ಟಂಗೆ ಮೈನ್ಸ್ ಆನ್ಸರ್ ಶೀಟ್ ನ ಮನೆ ತಗೊಂಡೋಗಿ ಕ್ಯಾಂಡಿಡೇಟ್ ಕೈಲಿ ವಾಪಸ್ ತಗೊಂಡಾಗ ಕೊಡಂತ ಪರಿಸ್ಥಿತಿ ತಗೊಂಡಿದ್ದಾರೆ. ಅಂದ್ರೆ ಈ ಮಧ್ಯವರ್ತಿಗಳು ಯಾರು ಗವರ್ಮೆಂಟ್ ಜಾಬ್ ಅಲ್ಲಿ ಇದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಮತ್ತೆ ಅವರು ಡಿಮ್ಯಾಂಡ್ ಮಾಡ್ತಾರೆ ಇಷ್ಟು ಲಕ್ಷ ಇಷ್ಟು ಕೋಟಿ ಅಂತ ಹೇಳ್ಬಿಟ್ಟು. ಅಂದ್ರೆ ಯಾವ KPSC ಬರೀ ಒಂದೇ ಎಕ್ಸಾಮ್ಸ್ ಅಲ್ಲ, ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಕರಪ್ಷನ್ ಮಾಡ್ತಾರೆ. ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ, ಒಂದು ಅಕೌಂಟಬಿಲಿಟಿ ಇಲ್ಲ. ಈ ಒಂದು ಎಕ್ಸಾಮ್ ನಡೆದಾದ್ಮೇಲೆ KPSC ಅಲ್ಲಿ ಒಂದು ರಿಸಲ್ಟ್ 3 ವರ್ಷ 5 ವರ್ಷ ತಗೊಂತಾರೆ. ಈಗ ಲಾಸ್ಟ್ ಇವರು ಮೈನ್ಸ್ ಎಕ್ಸಾಮ್ ನಡೆದಾಗ ಮೇ 3ನೇ ತಾರೀಕಿಂದ 9ನೇ ತಾರೀಕು ತನಕ ಎಕ್ಸಾಮ್ ನಡೆಯುತ್ತೆ. ಹಿಂದಿನ ದಿನ ಕೋರ್ಟ್ ಆರ್ಡರ್ ಬಂದು 350 ಜನದ್ದು ಇದು ಅಡ್ಮಿಟ್ ಕಾರ್ಡ್ ಕೊಟ್ಟು ಬೆಳಿಗ್ಗೆ ನೆಕ್ಸ್ಟ್ ಡೇನೆ ಆ ಒಂದು ಕ್ವಶನ್ ಪೇಪರ್ ಇರ್ಬೋದು ಮತ್ತೆ ಒಂದು 2 ಬಂಡಲ್ ಓಪನ್ ಇರುತ್ತೆ, ಅದ್ರ ಮೇಲೆ ತನಿಖೆನೆ ಮಾಡಿಲ್ಲ ಇವರು. ಮತ್ತೆ ಈ ಪ್ರಿಲಿಮ್ಸ್ ಮೈನ್ಸ್ ಎಕ್ಸಾಮ್ಸ್ ಇರ್ಬೋದು,
ಒಂದೇ ಸೆಕೆಂಡ್. ಎಸ್ ಕಾಂತಕುಮಾರ್ ಹೇಳ್ತಾ ಹೋದ್ರು, ಇದು ಇತ್ತೀಚೆಗೆ ಅಥವಾ ಈಗೀಗ ಕೇಳಿ ಬರ್ತಾ ಇರುವಂತ ಸದ್ದಲ್ಲ. ನಾನೇ ನೋಡ್ತಾ ಇದ್ದೀನಿ, ನನ್ನ ಸ್ಟೂಡೆಂಟ್ಸ್, ನನ್ನ ಫ್ರೆಂಡ್ಸ್ ಏನಿದ್ದಾರೆ ಅವರೇ ಸ್ಟೂಡೆಂಟ್ಸು ಅಂದ್ರೆ ಪರೀಕ್ಷಾರ್ಥಿಗಳು, ಅವ್ರು ಅನುಭವಿಸ್ತಾ ಇರುವಂತ ಕಷ್ಟಗಳನ್ನ ನಾನು ಕೂಡ ನೋಡ್ತಾ ಇದ್ದೀನಿ. ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ರಿಸಲ್ಟ್ ಇಂದ ಅಲ್ಲ, ಇವರು ಡೇಟ್ ಅನೌನ್ಸ್ ಮಾಡ್ತಾರಲ್ಲ, ನೋಟಿಫಿಕೇಶನ್ ಬಿಡ್ತಾರಲ್ವಾ, ಈ ಗೆಜೆಟೆಡ್ ಪ್ರೊಬೆಷನರ್ಸ್ಗೆ ಗ್ರೂಪ್ ಎ ಗ್ರೂಪ್ ಬಿ ಎಕ್ಸಾಮ್ಸ್ ನಡೆಯುತ್ತೆ ಅಂತ ಯಾವುದೋ ಒಂದು ಡೇಟ್ ಅನೌನ್ಸ್ ಮಾಡಿರ್ತಾರೆ. ಆದ್ರೆ ಆ ಡೇಟ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತ ಪಕ್ಕ ಅಂದ್ಕೊಳ್ಳುವಂಥದ್ದು ಯಾವುದೂ ಇಲ್ಲ. ಎಸ್ ಕಾಂತಕುಮಾರ್, ನೀವು ಹೇಳ್ತಾ ಹೋದ್ರಿ ಎಲ್ಲಿಂದ ಈ ಒಂದು ಸಮಸ್ಯೆ ಶುರುವಾಗ್ತಾ ಬಂತು ಅಂದಾಗ ಡೇಟ್ ಅನೌನ್ಸ್ ಮಾಡ್ತಾರೆ, ಅಲ್ಲೂ ಕೂಡ ಪೋಸ್ಟ್ಪನ್ ಅಂತ ಫಿಕ್ಸ್ ಆಗ್ಬಿಡ್ಬೇಕು ಸ್ಟೂಡೆಂಟ್ಸು, ಅಲ್ಲಿಂದ ಆರಂಭ ಆಗುತ್ತೆ ಈ ಕಿತಾಪತಿ KPSC ಇಂದ ಅಂತ ನಾನು ಹೇಳ್ಬೋದು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ ಮೇಡಮ್, ಇದು ಈಗ ಯಾವುದೇ ಒಂದು ಈವೆಂಟ್ ಎಕ್ಸಾಮ್ಸ್ ಅಂದ್ರೆ ಈವೆಂಟ್ ಆಫ್ ಕ್ಯಾಲೆಂಡರ್ ಇರ್ಬೇಕು ಎಲ್ಲ ಎಕ್ಸಾಮ್ಸ್ಗೆ. ಯಾವಾಗ ನೋಟಿಫಿಕೇಶನ್ ಮಾಡ್ತೀವಿ, ಯಾವ ಎಕ್ಸಾಮ್ ಮಾಡ್ತೀವಿ, ಯಾವಾಗ ರಿಸಲ್ಟ್ಸ್ ಬಿಡ್ತೀವಿ ಅಂತ ಹೇಳಿ, ಮತ್ತೆ ಆರ್ಡರ್ ಕಾಪಿ ಕೊಡ್ತೀವಿ ಅನ್ನೋದು ಒಂದು ಟೈಮ್ ಲೈನ್ ಇರ್ಬೇಕು. ಪ್ರತಿ ಒಂದು ನೋಟಿಫಿಕೇಶನ್ಸ್ KPSC ಬಂದಿರೋದು 6 ತಿಂಗಳಾದ್ರೂ ನೋಟಿಫಿಕೇಶನ್ ಅನೌನ್ಸ್ ಮಾಡಲ್ಲ. ಎಕ್ಸಾಮ್ ಆದ್ರೆ ರಿಸಲ್ಟ್ಸ್ ಬಿಡಲ್ಲ, ರಿಸಲ್ಟ್ ಬಿಟ್ಟ ಅಂತಂದ್ರೆ ಅವರು ಅಡಿಷನಲ್ ಲಿಸ್ಟ್ ಬಿಡಲ್ಲ, ಒಂದು ಕೀ ಆನ್ಸರ್ಸ್ಗೂ ಕಮಿಷನ್ ಅಪ್ರೂವಲ್ ಹೋಗ್ಬೇಕು. ಎಷ್ಟು ಡಿಲೇ ಮಾಡ್ತಾರಂತಂದ್ರೆ ಮೇಡಮ್, ಈ ವಿದ್ಯಾರ್ಥಿಗಳ ಒಂದು ಟೈಮ್ ಏನಿದೆ ಅದನ್ನ ಕಿಲ್ ಮಾಡ್ತಾ ಇರೋದು. ಈ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಗೆ ತುಂಬಾ ಸ್ಟ್ರೆಸ್ ಲೆವೆಲ್ ಇರ್ಬೋದು, ಫೈನಾನ್ಷಿಯಲ್ ಬರ್ಡನ್ ಇರ್ಬೋದು, ಸೋಷಿಯಲ್ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅದೆಲ್ಲಾನು KPSC ಇಂದಾನೇ ಆಗ್ತಾ ಇರೋದು ಮೇಡಮ್. ಪ್ರತಿ ಒಂದು ನೋಟಿಫಿಕೇಶನ್ ಒಂದು ಬ್ಲೂಟೂತ್ ಸ್ಕ್ಯಾನ್ ಇರುತ್ತೆ, OMR ಸ್ಕ್ಯಾನ್ ಇರುತ್ತೆ, ಸೆಂಟರ್ಸ್ ಇರ್ಬೋದು, ಎಲ್ಲ ಆದ್ಮೇಲೆ ಒಂದು OMR ಶೀಟ್ ಇರ್ಬೋದು, ಆನ್ಸರ್ ಶೀಟ್ KPSC ಬಂದ್ಮೇಲೆ ಇವರು ರಾತ್ರಿ ತಗೊಂಡೋಗಿ ಅದು ಫಿಲ್ ಮಾಡ್ತಾರೆ. ಇವರು ಫಿಲ್ ಮಾಡಿ ಯಾರಿಗ್ ಬೇಕು ಅವರಿಗೆ ಕೊಡೋಂತ ಕೆಲಸ ಮಾಡ್ತಿದ್ದಾರೆ. ಓಕೆ. ಇಲ್ಲಿ KPSC ಇಲ್ಲಿ ಸಿಬ್ಬಂದಿ ಕೊರತೆನೂ ಇದೆ. ಯಾರು ಅಪಾಯಿಂಟ್ ಆಗ್ತಾರೆ ಮತ್ತೆ ರಿಟೈರ್ಡ್ ಅಲ್ಲೇ ಆಗ್ತಾ ಇದಾರೆ, ಮತ್ತೆ ಸಿಬ್ಬಂದಿ ಕೊರತೆ ಇದೆ. ಮತ್ತೆ ಈಗ ಒಂದು ಅಷ್ಟು ಜನ ಮೆಂಬರ್ಸ್ ಅವಶ್ಯಕತೆನೇ ಇಲ್ಲ. ಯಾವ ಎಕ್ಸಾಮ್ ಒಂದು ಕ್ವಶನ್ ಪೇಪರ್ 100 ಕ್ವಶನ್ಸ್ ಕರೆಕ್ಟ್ ಆಗಿ 100 ಕ್ವಶನ್ಸ್ ಇಲ್ಲ ಅಂತಂದ್ರೆ ಎಕ್ಸಾಮ್ ಯಾವ ರೀತಿ ನಡೆಸ್ತಾರೆ ಮ್ಯಾಮ್? ಹೌದು. ಲಾಸ್ಟ್ ಟೈಮ್ ಎಕ್ಸಾಮ್ ನಡೆಸಿದಾಗ ಅದು ಎರಡು ಕ್ವಶನ್ ಪೇಪರ್ ಬಂಡಲ್ ಲೀಕ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ, ಅದ್ಮೇಲೆ ತನಿಖೆನೂ ಮಾಡಿಲ್ಲ ಮೇಡಮ್. ಪ್ರಿಲಿಮ್ಸ್ ಇರ್ಬೋದು, ಮೇನ್ಸ್ ಇರ್ಬೋದು, ಸ್ಕೋರ್ ಲಿಸ್ಟ್ ಯಾವ ಎಕ್ಸಾಮ್ ಬರೆದ್ರು ಸ್ಕೋರ್ ಲಿಸ್ಟ್ ಬಿಡಲ್ಲ. ಹೌದು. KE ದಲ್ಲಿ ಯಾವುದೇ ಎಕ್ಸಾಮ್ ಮಾಡಿದ್ರು ಒಂದು ನೋಟಿಫಿಕೇಶನ್ ಹೋಯ್ತಂದ್ರೆ ವಿತಿನ್ 6 ಮಂತ್ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿರುತ್ತೆ. ಅದೇ KPSC ಲ್ಯಾಕ್ ಆಗೋದಕ್ಕಾಗಲ್ಲ. ಹೌದು ಮೇಡಮ್. ಈಗ ಸುಮಾರು ಅಗ್ರಿಕಲ್ಚರ್ ಆಫೀಸರ್, ಲ್ಯಾಂಡ್ ಸರ್ವೇಯರ್ದು, ವೆಟರ್ನರಿ ಆಫೀಸರ್ ನೋಟಿಫಿಕೇಶನ್ ಸುಮಾರು 2 ವರ್ಷ ಇದು KPSC ಬಂದು. ಮೇಡಮ್, ಸ್ಟೂಡೆಂಟ್ಸ್ ಈ ಕಡೆ ಕೆಲಸ ಬಿಟ್ಬಿಟ್ಟು ಬಂದು ಓದ್ತಾ ಇರ್ತಾರೆ. ಖಂಡಿತ ಅವ್ರಿಗೆ ಟೈಮ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾವ ಎಕ್ಸಾಮ್ ಯಾವ ಮಾಡ್ತಾರೆ ನೋಡೋಣ, ಈಗ ಅದೊಂದು ಟ್ರೈ ಮಾಡ್ಬಿಟ್ಟು ಹೋಗೋಣ, ಇದೊಂದು ಅಟೆಂಪ್ಟ್ ಕೊಟ್ಟು ಹೋಗೋಣ ಅಂತ ಹೇಳಿ. ಇವ್ರು ಬರೀ ಕರಪ್ಷನ್ ಅಂತಂದ್ರೆ ಮತ್ತೆ ಎಕ್ಸಾಮ್ ಯಾಕೆ ಬರೀಬೇಕು? ಹೌದು. ಈ ಒಂದ್ ನೋಡಿ 384 ಪೋಸ್ಟ್ ಅಲ್ಲಿ ಮೇಡಮ್ ಇವಾಗ ಒಂದಿಷ್ಟು 3 ಲಿಸ್ಟ್ ಬಿಟ್ಟಿದ್ದಾರೆ. ಅದ್ರಲ್ಲಿ ಸ್ವಲ್ಪ ಜನನಷ್ಟೇ ಜೆನ್ಯೂನ್ ಕ್ಯಾಂಡಿಡೇಟ್ ಕಾಣಿಸ್ತಾ ಇದಾರೆ. ಆ ಒಂದಿಷ್ಟು ಒಂದು ಬಂದ ಫೈನಲಿಸ್ಟ್ ಇಂಟರ್ವ್ಯೂ ಆದ್ಮೇಲೆ ಫೈನಲ್ ಲಿಸ್ಟ್ ಗೆ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಯಾರು ಇರಲ್ಲ. ಖಂಡಿತ. ಯಾರು ದುಡ್ಡು ಕೊಟ್ಟಿರ್ತಾರೆ ಅವರಷ್ಟೇ ಲಿಸ್ಟ್ ಅಲ್ಲಿ ಇರ್ತಾರೆ ಮೇಡಮ್. ಹೌದು ಹೌದು ಹೌದು. 384 ಜನ ಯಾರು ಲಿಸ್ಟ್ ಅಲ್ಲಿ ಇರ್ಬೇಕಂತ ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ. KPSC ಮೆಂಬರ್ಸ್, ಮಧ್ಯವರ್ತಿಗಳು, ಮತ್ತೆ ಏನ್ ಮಿನಿಸ್ಟರ್ಸ್ ಇರ್ಬೋದು, ಮಾಜಿ ಇರ್ಬೋದು, ಇವರ ಫ್ಯಾಮಿಲಿನೇ ಇರುತ್ತೆ. ಇವ್ರು ಯಾರ ಹತ್ರ ದುಡ್ಡು ಇರುತ್ತೆ ಅವ್ರಷ್ಟೇ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಸೇರ್ಕೊಳ್ಳೋ ಕೆಲಸ ಮಾಡ್ತಾರೆ ಮೇಡಮ್ ಇವರು. ಎಸ್ ಅಲ್ಲ, ಇದ್ರ ವಿರುದ್ಧ ಮೇಡಮ್ ಇದಕ್ಕೆ ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಸೊಲ್ಯೂಷನ್ ಬೇಕು. ಗೆಜೆಟೆಡ್ ಪ್ರೊಫೆಷನಲ್ ಗ್ರೂಪ್ ಎ ಇರ್ಬೋದು, ಗ್ರೂಪ್ ಎ ಎಕ್ಸಾಮ್ಸ್ UPSC ಕೊಡಿ, ಮಿಕ್ಕಿದ ಉಳಿದ ಎಲ್ಲಾ ಎಕ್ಸಾಮ್ಸ್ ಕೊಟ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ಮೇಡಮ್. ಹೌದು. ಇದು ಏನ್ ಇವಾಗ ಹಗರಣ ಆಗಿದೆ KPSC ಅಲ್ಲಿ 384 ಮೇಡಮ್, ಏನ್ ಹೈಕೋರ್ಟ್ ಜಡ್ಜ್ ಇದಾರೆ ಅವರು ಕಮಿಟಿ ರಚನೆ ಮಾಡಿ ಅವ್ರದಲ್ಲಿ ತನಿಖೆ ಆಗ್ಬೇಕು, ಇಲ್ಲ CBI ತನಿಖೆ ಆಗ್ಬೇಕು. ಇದ್ರಲ್ಲಿ PSI ಸ್ಕ್ಯಾಮ್ ಹಿಂಗೆ ಮೇಡಮ್. ಜಸ್ಟ್ ಒಂದು OMR ತಿದ್ದುಪಡಿಯಿಂದ ಸ್ವಲ್ಪ ಒಂದು ಪ್ರೂಫ್ ಸಿಕ್ಕಿದ್ದು 313 ಜನ ಕಲ್ಪ್ರಿಂಟ್ ಇದ್ರು ಅದ್ರಲ್ಲಿ.
ಇದರಲ್ಲಿ ಮೋರ್ ದೆನ್ 500 ಮೆಂಬರ್ಸ್ ಇದ್ದಾರೆ. ಇದನ್ನ ಹಿಂಗೆ ಬಿಟ್ರೆ ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಬರೀ ದುಡ್ಡಿರೋರ್ಗೆಲ್ಲ ಅಷ್ಟೇ ಕೆಲಸ ಸಿಗ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಗ್ರಾಸ್ ರೂಟ್ ಲೆವೆಲ್ ಏನು ಜನಸಾಮಾನ್ಯರಿಗೆ ತೊಂದ್ರೆ, ಅವರಿಗೆ ಇವರೇ ಅಧಿಕಾರಿಗಳು ಇಲ್ಲಿ 1 ಕೋಟಿ 2 ಕೋಟಿ ದುಡ್ಡು ಕೊಟ್ಟು ಜಾಬ್ ತಗೊಂಡು AC ತಹಸೀಲ್ದಾರ್ DYSP ಆಗಿ ನಾಳೆ ದಿನ ಸಾರ್ವಜನಿಕರಿಗೆ ಯಾವ ರೀತಿ ಅವ್ರಿಗೆ ನ್ಯಾಯ ಕೊಡ್ತಾರೆ ನೋಡಿ, ಅನ್ಯಾಯ ಆದವ್ರಿಗೆ. ಖಂಡಿತ ಇದು ಇಲ್ಲಿಗೆ ಸ್ಟಾಪ್ ಆಗ್ಬೇಕು. ಇದು KPSC ಅನ್ನೋದು ಮುಚ್ಚಿಕೊಡ್ಬೇಕು. KPSC ಅಂತ ಅವಶ್ಯಕತೆನೇ ಇಲ್ಲ ನಮಗೆ. ಅಲ್ಲ, ಮತ್ತೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮೂಡುತ್ತೆ. ಈ ಟ್ರಾನ್ಸ್ಲೇಷನ್ ಇವಾಗ ನಾವು ನಾರ್ಮಲ್ ಆಗಿ 10th ಅಥವಾ PU ಎಕ್ಸಾಮ್ಸ್ ಅಲ್ಲೇನೆ ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಕ್ವೆಶ್ಚನ್ ಪೇಪರ್ಸ್ ನ ಪ್ರಿಪೇರ್ ಮಾಡ್ತಾರೆ. KPSC ಅಂದ್ರೆ ರಾಜ್ಯದಿಂದ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇರ್ತಾರೆ. ಅಷ್ಟು ನೆಗ್ಲೆಕ್ಟ್ ಆಗಿದ್ರೆ, ನಾನು ನೋಡಿದೀನಿ ಕ್ವೆಶ್ಚನ್ ಪೇಪರ್ ಅನ್ನ ಗೂಗಲ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋ ತರ ಇತ್ತು. ಅದು ಯಾವನಿಗೂ ಅರ್ಥ ಆಗೋ ತರ ಅಂತೂ ಕ್ವೆಶ್ಚನ್ ಪೇಪರ್ ಇರ್ಲೇ ಇಲ್ಲ. ಎಲ್ಲಿದೆ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಆಟ ಆಡ್ತಿದ್ದಾರೆ ನಿಮ್ಮ ಅಂದ್ರೆ ಪರೀಕ್ಷಾರ್ಥಿಗಳ ಬಾಳಲ್ಲಿ ಅಂತ ಖಂಡಿತ ಅನ್ಸುತ್ತೆ. ಮೇಡಮ್, ಇಲ್ಲಿ ಜವಾಬ್ದಾರಿ ಯಾರು ತಗೊಳಲ್ಲ. KPSC ಅದು ಮಿಸ್ಟೇಕ್ ಯಾರೋ ಮಾಡ್ತಾರೆ, ಯಾರ ಮೇಲೆ ಹಾಕ್ತಾರೆ. ಅದಕ್ಕೊಂದು ಕಮಿಟಿ ರಚನೆ ಮಾಡ್ತೀವಿ ಅಂತಾರೆ, ತನಿಖೆ ಮಾಡ್ತೀನಿ ಅಂತ ಹೇಳ್ತಾರೆ. 6 ತಿಂಗಳು ವರ್ಷ ಹೋಗುತ್ತೆ. ಇವತ್ತಷ್ಟು ರಿಸಲ್ಟ್ 8-9 ತಿಂಗಳು ಆದ್ಮೇಲೆ ಯಾರಿಗೂ ಗೊತ್ತಾಗಲ್ಲ. ಸೈಲೆಂಟ್ ಆಗಿ ರಿಸಲ್ಟ್ಸ್ ಬಿಟ್ಬಿಟ್ಟು ಅವರಿಗೆ ಇಂಟರ್ವ್ಯೂ ಮಾಡ್ಬಿಟ್ಟು ಲಿಸ್ಟ್ ಮಾಡ್ಬಿಡೋಣ ಅನ್ನೋದೆಲ್ಲ ಮಾಡಿದಾರೆ ಅವರು. ಇನ್ನು ಕೋರ್ಟ್ ಅಲ್ಲಿ ಸುಮಾರು ಕೇಸ್ ಪೆಂಡಿಂಗ್ ಇದೆ. ಕನ್ನಡ ಟ್ರಾನ್ಸ್ಲೇಷನ್ ಇದೆ, ರಿಸರ್ವೇಶನ್ ಮಿಸ್ಟೇಕ್ ಇದೆ, ಇನ್ನು ಅದ್ರ ಬಗ್ಗೆ ಏನು ಬಂದಿಲ್ಲ. ಮತ್ತೆ ಇವರು ಮೇಡಮ್ ನೋಟಿಫಿಕೇಶನ್ ಅಲ್ಲಿ 5% ಈಗ ಕನ್ನಡ ರಿಸರ್ವೇಶನ್ ಅಂತ ಇದೆ. ಬರೀ ಇದು ನೋಟಿಫಿಕೇಶನ್ 6 ಇಂದ 7 ಸೀಟ್ ಇದೆ ಅಷ್ಟೇ ಕನ್ನಡ ಮೀಡಿಯಂಗೆ. 19 ಸೀಟ್ ಬರ್ಬೇಕಾಯ್ತು. ನೋಟಿಫಿಕೇಶನ್ ಅಲ್ಲಿ ಸಾಕಷ್ಟು ಮಿಸ್ಟೇಕ್ ಇದೆ. ಮತ್ತೆ KPSC ಅವರು ಯಾವ್ದು ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ. ಎಸ್, ಲೈನ್ ಅಲ್ಲಿ ಇರಿ ಕಾಂತ್ ಕುಮಾರ್, ನಿಮ್ಮೊಂದಿಗೆ ನಾನು ಮಾತಾಡೋದನ್ನ ಮುಂದುವರಿಸ್ತೀನಿ. ಎಸ್, ನಮ್ಮೊಂದಿಗೆ ND ಸ್ವಾಮಿ ಅವರಿದ್ದಾರೆ, ನಿವೃತ್ತ ಅಧಿಕಾರಿಗಳು. ಇವರು ಕೂಡ ಈ ವಿಚಾರದ ಬಗ್ಗೆ ನಮ್ಮೊಂದಿಗೆ ಮಾತಾಡ್ತಾರೆ. ಸರ್ ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ನಮಸ್ಕಾರ ಮೇಡಮ್. ಎಸ್ ಸರ್, KPSC ಕಿತಾಪತಿಗಳನ್ನ ನಾವು ನೋಡ್ತಾ ಇದೀವಿ. ನಿಜಕ್ಕೂ ಕೂಡ ಈ ಪರೀಕ್ಷಾರ್ಥಿಗಳು ಏನಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ನಿಜಕ್ಕೂ ಏನ್ ನಡೀತಾ ಇದೆ, ಯಾರಿಗೂ ಗೊತ್ತಾಗ್ತಿಲ್ವಾ ಅಧಿಕಾರಿಗಳಿಗೆ ಇದೆಲ್ಲ ಅಂತ? ಅಲ್ಲ ಮೇಡಮ್, ದಯವಿಟ್ಟು. ಹಲೋ. ಎಸ್ ಸರ್, ಹೇಳಿ ಸರ್. ನಾನು 74 ಅಲ್ಲಿ KPSC ಇಂದ ನೇಮಕಾತಿ ಹೊಂದಿರತಕ್ಕಂತ ಪ್ರೌಢಶಾಲಾ ಶಿಕ್ಷಕ. ಎಸ್ ಸರ್, ಓಕೆ. ಅವಾಗಿನ ದಿನಗಳಲ್ಲಿ ಈ ತರ ಏನು ಇರ್ಲಿಲ್ಲ ಮೇಡಮ್. ಬಾರಿ ಪ್ರಾಮಾಣಿಕವಾಗಿ ನಡೀತಾ ಇತ್ತು ಎಲ್ಲ ನೇಮಕಾತಿಗಳು. ಈಗ ನನ್ನ ದೃಷ್ಟಿಯಲ್ಲಿ KPSC ಮುಚ್ಚಬೇಕಂತ ಅರ್ಥ. ಎಸ್ ಸರ್, ಯಾರಿಗೂ ಕೂಡ ನಂಬಿಕೆ ಬರ್ತಾ ಇಲ್ಲ. ಯಾರಿಗೂ ನಂಬಿಕೆ ಬರ್ತಾ ಇಲ್ಲ. ಈ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಮಾಡ್ತಾ ಇಲ್ಲ. ಇನ್ ಟೈಮ್ ನಲ್ಲಿ ಯಾವ್ದು ನಡೀತಾ ಇಲ್ಲ. ವಿದ್ಯಾರ್ಥಿಗಳ ವಯೋಮಿತಿ ಮೀರಿ ಹೋಗ್ತಾ ಇದೆ. ಈ ಕಡೆ ಕೆಲಸ ಇದೆ, ಈ ಕಡೆ ವಿದ್ಯಾಭ್ಯಾಸ ಇಲ್ಲ. ಪರೀಕ್ಷಾರ್ಥಿಗಳು ಶಂಕು ಸ್ಥಿತಿಯಲ್ಲಿ ಇದ್ದಾರೆ ಈಗ. ಹಾಗಾಗಿ ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಸ್ವಲ್ಪ ಪಾರದರ್ಶಕವಾಗಿ, ಆಮೇಲೆ ಪ್ರತಿಭಾವಂತರಿಗೆ ಅನುಕೂಲ ಆಗತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ರೆ ತುಂಬಾ ಸೂಕ್ತ ಅನ್ಸುತ್ತೆ. ಎಸ್ ಸರ್, ಎಲ್ಲೋ ಒಂದ್ ಕಡೆ ದುಡ್ಡಿದ್ದವ್ರು ಮಾತ್ರ ಅಧಿಕಾರಿಗಳಾಗ್ಬೋದು ಅನ್ನೋದನ್ನ ಪ್ರೂವ್ ಮಾಡ್ಕೊಂಡ್ ಬರ್ತಿದ್ದಾರೆ. ರಿಸಲ್ಟ್ ಅನೌನ್ಸ್ ಆಗಿದೆ ಸರ್, ನಾವು ನೋಡ್ತಾ ಇದೀವಿ. ಸೀರಿಯಲ್ ನಂಬರ್ಸ್ ಎಲ್ಲ ಒಂದೇ ಫ್ಯಾಮಿಲಿಯವರು ಅನ್ಸುತ್ತೆ, ಪಕ್ಕ ಕೂತಿದ್ರು ಅನ್ಸುತ್ತೆ ಅಂತ ಖಂಡಿತವಾಗಿ ಹೇಳ್ಬೋದು. ಆ ರೀತಿಯಾಗಿದೆ ಸರ್. ನೋಡಿದ್ರ ನೀವೇನಾದ್ರು ಆ ಲಿಸ್ಟ್ ಅನೌನ್ಸ್ ಮಾಡಿದಾರಲ್ಲ, ಇದು ಒಂದು ನೀವು ನಿಜವಾಗ್ಲೂ ಈಗ ನಿಮ್ಮ ಚಾನೆಲ್ ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಇದನ್ನ ಇಡೀ ರಾಜ್ಯಕ್ಕೆ, ಇಡೀ ಜನರಿಗೆ, ಇಡೀ ಸಮಾಜಕ್ಕೆ ಗೊತ್ತಾಗೋ ರೀತಿಯಲ್ಲಿ ಇದನ್ನ ಪ್ರಕಟಣೆ ಮಾಡ್ತಾ ಇದ್ದೀರಿ. ತುಂಬಾ ಸಂತೋಷ. ಇನ್ನು ಮುಂದಾದ್ರೂ ಕೂಡ ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಸೂಕ್ತ ರೀತಿಯಲ್ಲಿ ಅವರ ಪ್ರತಿಭೆಗೆ ತಕ್ಕಂತೆ ಸೇವಾ ಭಾಗ್ಯ ಕೊಡ್ತಕ್ಕಂತ ವ್ಯವಸ್ಥೆ ಬಂದ್ರೆ ಅದಕ್ಕಿಂತ ಹೆಚ್ಚಿಂದು ಯಾವ ಕೆಲಸನೂ ಇಲ್ಲ ಮೇಡಮ್. ಎಸ್ ಸರ್, ಯು ಆರ್ ರೈಟ್ ಸರ್. ನಿಮ್ ಕಾಲದಲ್ಲಿ ಈ ರೀತಿಯಾಗಿ ಏನು ಇರ್ಲಿಲ್ಲ ಅಂತ ಹೇಳಿದ್ರಿ. ಈಗಿನ ಕಾಲದಲ್ಲಿ ಯಾಕೆ ಈ ರೀತಿಯಾಗಿ? ಹಾ ಸರ್, 74 ಅಲ್ಲಿ ನಾನು KPSC ಇಂದ ಹೈಸ್ಕೂಲ್ ಟೀಚರ್ ಆಗಿ ನೇಮಕಾತಿ ಹೊಂದಿದವನು. ಹಾಗಾಗಿ
ಏನಾದ್ರು ಬದಲಾವಣೆ ಆಗ್ಬೇಕು. ನಿಮ್ ಪ್ರಯತ್ನಕ್ಕೆ ಸರ್ಕಾರ ಸ್ಪಂದಿಸಲಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸದಾವಕಾಶಗಳು ಸಿಗ್ತಾ ಇರಲಿ. KPSC ಪಾರದರ್ಶಕವಾಗಿರ್ತಕ್ಕಂಥ ಪಥದಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಆಗಲಿ ಅಂತ ನನ್ನ ಕೋರಿಕೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಅಂದ್ರೆ ನಿಮ್ಮ ಅಭಿಪ್ರಾಯವನ್ನ ಹೇಳಿದ್ದಕ್ಕಾಗಿ ನಮ್ಮೊಂದಿಗೆ. ಎಸ್, ಕಾಂತಕುಮಾರ್ ಮಾತನಾಡ್ತಾ ಹೋಗ್ತಾ ಇದ್ರು. ಅವರು 74ರಲ್ಲಿ ಎಕ್ಸಾಮ್ ಬರೆದು ಅವರು KPSC ಅಧಿಕಾರಿಯಾಗಿ ಆಯ್ಕೆ ಆಗಿದ್ದಂಥವರು ನಮ್ಮೊಂದಿಗೆ ಮಾತನಾಡಿದ್ದು. ND ಸ್ವಾಮಿ ಅವರು. ಎಸ್, ಮಾತನಾಡ್ತಾ ಹೋಗ್ತೀನಿ ಕಾಂತಕುಮಾರ್ ಅವ್ರ ಜೊತೆ. ಸರ್, ಈಗ ತಾನೇ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀರಾ ಸರ್? ನಮಸ್ತೆ. ನಮಸ್ತೆ ಸರ್, ನಾವು ನೋಡ್ತಾ ಹೋದ್ವಿ KPSCಯಲ್ಲಿ ಏನೇನೆಲ್ಲ ಆಗ್ತಾ ಇದೆ. ನಿಜಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಯಾರಾದ್ರೂ ಇವಾಗ ಎಕ್ಸಾಮ್ ಬರ್ದಿರೋರು, ಈಗ ಅನುಭವಿಸಿರೋರು, ನೆಕ್ಸ್ಟ್ ನಾನೇನಾದ್ರೂ KPSCಗೆ ಓದ್ಕೊಂಡ್ಲಾ ಅಂತ ಅಂದ್ರೆ ಅವರು ಜೂನಿಯರ್ಸ್ ಯಾರಾದ್ರೂ ಬೇಡ, ದಯವಿಟ್ಟು ಬೇಡ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಖಂಡಿತ ಮೇಡಮ್. ಯಾಕೆಂದ್ರೆ KPSCಲಿ ಬರೀ ಗೋಲ್ಮಾಲೆ ಜಾಸ್ತಿ ಆಗಿಬಿಟ್ಟಿದೆ. ಈ ಗೋಲ್ಮಾಲ ಆದ್ರಿಂದ ರಿಸಲ್ಟ್ಗಳು ಯಾರಿಗೆ ಬರುತ್ತೆ ಯಾರಿಗಿಲ್ಲ. ಅದೊಂಥರ ಲಾಟ್ರಿ ಇದ್ದಂಗೆ, ಯಾರಿಗೋ ಹೊಡೆಯುತ್ತೆ. ಯಾರು ಹೊಡೆಯುತ್ತೆ ಅಂದ್ರೆ ಯಾರು ಲಂಚ ಕೊಟ್ಟು ಏನು ಇದ್ ಮಾಡ್ತಾರೆ, ಗೋಲ್ಮಾಲ್ ಮಾಡ್ತಾರೆ, ಅಂತವ್ರಿಗೆ ಲಾಟ್ರಿ ಹೊಡೆಯುತ್ತೆ. ಇಲ್ಲ ಅಂದ್ರೆ ಎಕ್ಸಾಮ್ ಬರಿತಾನೆ ಇರ್ಬೇಕು, ಅವರು ಏಜ್ ಕಳಿತಾನೆ ಇರ್ಬೇಕು, ಜೀವನ ಪೂರ್ತಿ ಕಳೆದೋಗುತ್ತೆ. ಆಮೇಲೆ ಆ ಕನಸು ನುಚ್ಚು ನೂರಾಗುತ್ತೆ. ಯಾಕಂದ್ರೆ ಎಷ್ಟೋ ಜನ, ಲಕ್ಷಾಂತರ ಜನ ಈ ಎಣಿಕೆ ಇಲ್ಲದೆ ಇರೋಷ್ಟು ನಿರುದ್ಯೋಗಿಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ನಮ್ಮ ಇಂಡಿಯಾದಲ್ಲಿ ಇದ್ದಾರೆ. ಹೇಳ್ಬೇಕು ಅಂದ್ರೆ ಲೋಕಸಭೆ ಒಂದು KPSC ಏನ್ ಮಾಡಿದ್ರು, ಸೊ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಯಾವ್ದಕ್ಕೂ ಸುಮ್ಮನೆ ನಾವು ಹೋಗಿ ಎಕ್ಸಾಮ್ ಬರೆಯೋದು, ಎಕ್ಸಾಮ್ ಬರೆದು ಮನೇಲಿ ಬಂದು ರಿಸಲ್ಟ್ಗೋಸ್ಕರ ಕಾಯ್ತಾ ಇರೋದಷ್ಟೇ. ಈ ಕಾಯ್ದ್ರು ಒಳ್ಳೆ ರಿಸಲ್ಟ್ ಅಂತೂ ಬರಲ್ಲ. ಲೋಕಸೇವಾ ನಾವು ಸುಮ್ಮನೆ ಏನೋ ಎಕ್ಸಾಂಪಲ್ಗೆ ನಾವು ಸರ್ಕಾರಕ್ಕೆ ಕಣ್ಣೊರ್ಸೋದಕ್ಕೋಸ್ಕರ ಎಕ್ಸಾಮ್ಗಳು, ಕಣ್ಣೊರ್ಸೋದಕ್ಕೋಸ್ಕರ ಮೆರಿಟ್ಸು ಅಲ್ಲ ಸರ್. ಅವ್ರು ಅಷ್ಟು ಕಷ್ಟಪಟ್ಟಿರ್ತಾರೆ. ಇವಾಗ ಡಿಗ್ರಿ, ಕಾಂತಕುಮಾರ್ ಕೂಡ ಇಲ್ಲೇ ಇದ್ದಾರೆ. ಡಿಗ್ರಿ ಆದ ತಕ್ಷಣನೇ ಶುರುವಾಗುತ್ತೆ. 18 ವರ್ಷ ಮೇಲ್ಪಟ್ಟಾದ್ಮೇಲೆ KPSC ನಾವು ಬರಿಬಹುದು ಅಂತ. ಅಲ್ಲಿಂದ ಅವರು ಕೆಲ್ಸಕ್ಕೆ ಹೋಗ್ಬೋದು ಆರಾಮಾಗಿ. ಡಿಗ್ರಿ ಆಯ್ತು ಅಂತ ಅಪ್ಪ ಅಮ್ಮ ಖರ್ಚು ಮಾಡಿ, ಅಂದ್ರೆ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದೋದಕ್ಕೆ ಅಂತ ಕಳ್ಸಿರ್ತಾರೆ. ಆದ್ರೆ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಅದ್ಯಾವುದು ಅರ್ಥ ಆಗ್ತಿಲ್ವಾ KPSC ಬೋರ್ಡ್ ಅವ್ರಿಗೆ ಅಂತ. KPSC ಎಕ್ಸಾಮ್ ಬರೆಯೋದಕ್ಕೆ ವರ್ಷ ಪೂರ್ತಿ ಕಣ್ಣು ನಿದ್ದೆ ಎಣ್ಣೆ ಬಿಟ್ಕೊಂಡು ಓದಿ ಕಷ್ಟಪಟ್ಟು ಮಂದಿ ಎಕ್ಸಾಮ್ ಮಾಡ್ತಾರೆ. ಕಷ್ಟಪಟ್ಟು ಎಕ್ಸಾಮ್ ಮಾಡಿದ್ರು ಇವತ್ತು ಅವ್ರಿಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಗಲ್ಲ. ಎಷ್ಟೇ ಕಷ್ಟಪಟ್ಟು ಬರ್ದಿರೋ ಎಕ್ಸಾಮ್ನು ನಾವು ಪ್ರಾಂಪ್ಟ್ ಆಗಿ ಇಷ್ಟೇ ಮಾರ್ಕ್ಸ್ ಬರುತ್ತೆ, 100 ಮಾರ್ಕ್ಸ್ ಬರುತ್ತೆ ಅನ್ನೋ ವಿದ್ಯಾರ್ಥಿಗಳು ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ರ್ಯಾಂಕಿಂಗ್ ಬಂದಿರೋ ಸ್ಟೂಡೆಂಟ್ ಮನೇಲಿ ಕುತ್ಕೊಂಡು ಬೇರೆ ಏನೇನೋ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗಗಳಿಲ್ಲ. ಇವತ್ತು ನಿರುದ್ಯೋಗ ಅನ್ನೋದು ಕಾಡ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ನಿರುದ್ಯೋಗ ಕಾಡ್ತಾ ಇದೆ. ಅದಕ್ಕೋಸ್ಕರ ಉದ್ಯೋಗ ಇಲ್ಲದೆ 3,000 ರೂಪಾಯಿ ನಾವು ಪೆನ್ಷನ್ ಕೊಡ್ತೀವಿ ಅಂತಾರೆ. ಯಾವ ಉದ್ದೇಶಕ್ಕೆ 3,000? ಪೆಟ್ರೋಲ್ ಇವತ್ತು 100-120 ರೂಪಾಯಿ ಪೆಟ್ರೋಲ್ ಆಗಿದೆ. ಒಂದಿನ ಬೆಳಿಗ್ಗೆ 100 ರೂಪಾಯಿ ಹಾಲಾಗಿದೆ. ಇನ್ನೇನೋ ಒಂದು ಊಟ ತಿನ್ಬೇಕು, ಒಂದು ಕಾಫಿ ಕೊಡ್ಬೇಕು ಅಂದ್ರೆ 50 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಕಾಫಿ ಆಗಿದೆ. ಇವ್ರು 3,000 ರೂಪಾಯಿ ಕೊಟ್ಬಿಟ್ರೆ ನಮ್ಮ ಜೀವನ ತುಂಬುತ್ತಾ? ಇಲ್ಲ. ಯಾವ ಮಟ್ಟಿಗೆ ಹೋಗಿದೆ ನಮ್ಮ ಸರ್ಕಾರ, ನಮ್ಮ ಈ ಸವಲತ್ತುಗಳು. KPSC ಅನ್ನೋ ಒಂದು ಹೆಸರಿಟ್ಕೊಂಡು ಏನೆಲ್ಲಾ ಗೋಲ್ಮಾಲ್ ನಡೀತಾ ಇದೆ. ಇದನ್ನ ಕೇಳೋದಕ್ಕೆ ಯಾವ ಸರ್ಕಾರನೂ ಮುಂದೆ ಬರ್ತಾ ಇಲ್ವಾ? ಇದರಲ್ಲಿ ಪ್ರಾಂಪ್ಟ್ ಆಗಿ ಎಲ್ಲಾರ್ಗೂ ಜಾಬ್ ಸಿಗಬೇಕು, ಏನೇ ಗೋಲ್ಮಾಲ್ ಇಲ್ದನಿಗೆ ಜಾಬ್ ಸಿಗಬೇಕು ಅನ್ನೋದಕ್ಕೆ ಮುಂದೆ ಬರುವಂತಹ ವ್ಯಕ್ತಿಗಳು ಈ ಸರ್ಕಾರದಲ್ಲಿ ಇಲ್ವೇ ಇಲ್ವಾ ಅಂತ ನಾನು ಒಂದು ಪ್ರಶ್ನೆ ಇದೆ. ಎಸ್, ಕಾಂತಕುಮಾರ್, ನೀವೇನ್ ಹೇಳ್ತೀರಾ? ನೀವು ಕೂಡ ಕಷ್ಟಪಟ್ಟು ಓದ್ತಾ ಇದ್ದೀರಾ. ನೀವು ಕೂಡ ಈ ಒಂದ್ ರೀತಿಯಾಗಿ ಉದ್ಯೋಗಕ್ಕಾಗಿ ಕಾಯ್ತಾ ಇರುವಂತದ್ದು. ನೀವು ಸಾಕಷ್ಟು ಜನರನ್ನ ನಿಮ್ ಫ್ರೆಂಡ್ಸ್ ನ ನೋಡಿರ್ತೀರಾ. ಊಟ ಇಲ್ದೇ ಇದ್ರು ಕೂಡ ಇಲ್ಲಪ್ಪ ನಾನು ಓದ್ಬೇಕು ಅಂತ ಕೂತಿರ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇಲ್ಲ, ಇದು KPSC ರಿಫಾರ್ಮ್ ಆಗ್ಲೇಬೇಕು. ಯಾಕೆಂದ್ರೆ ಮುಂದೆ ಅಪ್ಕಮಿಂಗ್ ಏನ್ ನೋಟಿಫಿಕೇಶನ್ಸ್ ಇದೆ, 56,432 ಪೋಸ್ಟ್. ಹೌದು, ಅಷ್ಟೂನು KE ಕೊಡ್ಬೇಕು ಮ್ಯಾಮ್. ಯಾವ್ದೇ ಕಾರಣ KPSC ಕೊಡ್ಲೇಬಾರ್ದು. ಇನ್ನೊಂದು KPSC ಇರೋಂತ ಒಂದು ಮೆಂಬರ್ಸ್ ಏನಿದ್ದಾರೆ, 16 ಜನ ಮೆಂಬರ್ಸ್ ಅವಶ್ಯಕತೆನೇ ಇಲ್ಲ. ಹೈಕೋರ್ಟ್ ಜಡ್ಜಸ್ ಅವ್ರನ್ನ ಒಂದ್ 5 ಜನ ಇನ್ಚಾರ್ಜ್, ಅಂದ್ರೆ ಇದಕ್ಕೂ ಇನ್ಚಾರ್ಜ್ ಕೊಟ್ಟು ಏನ್ ಅವರು ಪಾರ್ಟ್ ಟೈಮ್ ನೋಡ್ಕೊಂಡ್ರೆ ಕರೆಕ್ಟ್ ಇರುತ್ತೆ. ಖಂಡಿತ. ಯಾಕೆ ಅಂತಂದ್ರೆ ಈ ಒಂದು ಮೆಂಬರ್ಸ್ ಆಗ್ಬೇಕಂತಂದ್ರೆ 2 ಕೋಟಿ 3 ಕೋಟಿ 5 ಕೋಟಿ ಕೊಡ್ತಾರೆ ಮೇಡಮ್. ಅವ್ರು ಬರೋ ಒಂದ್ 2 ವರ್ಷ 5 ವರ್ಷ ಸರ್ವಿಸ್ ಅಲ್ಲಿ 50 ಕೋಟಿ 100 ಕೋಟಿ ದುಡ್ಡು ಮಾಡ್ಬೇಕನ್ನೋದೇ ಒಂದ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವರು. ಹಿಂಗಾಗಿ KPSC ಒಂದ್ ಸಣ್ಣ ಉದ್ಯೋಗನು ಕಡಿಮೆ ಅಂತಂದ್ರೆ 20-30 ಲಕ್ಷ ಇದೆ ಮೇಡಮ್. ಒಂದ್ STA FD 50 ಲಕ್ಷ, ACBT ಎಲ್ಲ ಕೋಟಿ ಇದೆ ಮೇಡಮ್. 2 ಕೋಟಿ 3 ಕೋಟಿ. ಈಗ ಎಷ್ಟೋ ಜನ 284 ಜನ ಕ್ಯಾಂಡಿಡೇಟ್ಸ್ ಏನಿದಾರಲ್ಲ ಮೇಡಮ್, ಈ ಮಧ್ಯವರ್ತಿಗಳಿಗೆ ಆಲ್ರೆಡಿ ಡಾಕ್ಯುಮೆಂಟ್ ಕೊಟ್ಬಿಟ್ಟಿದ್ದಾರೆ. ಅರ್ಧ ದುಡ್ಡು ಇಸ್ಕೊಂಡಿರ್ತಾರೆ.
ಫೈನಲ್ ಲಿಸ್ಟ್ ಗೆ ಇನ್ನೇನ್ ಇಂಟು ಹೋಗ್ಬೇಕಂತಂದ್ರೆ ಈಗ ಡಾಕ್ಯುಮೆಂಟ್ಸ್ ಕೊಡೋದು, ನೀವು ಮತ್ತೆ ಫುಲ್ ದುಡ್ಡು ಇಸ್ಕೊಳೋದು. ಈ ರೀತಿ ಎಲ್ಲ ಆಗ್ತಾ ಇದೆ ಮೇಡಮ್. 286 ಪೋಸ್ಟ್ ಯಾರು ಜೆನ್ಯೂನ್ ಆಗಿ ಓದ್ತಾ ಇದಾರೆ ಅವ್ರಿಗೆ ಒಂದು ಪೋಸ್ಟ್ ಸಿಗಲ್ಲ ಅಂತಂದ್ರೆ ಮತ್ತೆ ಕೆಪಿಎಸ್ಸಿ ಯಾಕೆ ನೋಟಿಫಿಕೇಶನ್ ಕೊಟ್ಟು? ಫಸ್ಟ್ ಕೆಪಿಎಸ್ಸಿ ಏನು ಮೇಡಮ್, ಸರ್ಕಾರದಲ್ಲಿ ಇರೋಂತ ನೋಟಿಫಿಕೇಶನ್ಸ್ ನ ಕೆಪಿಎಸ್ಸಿ ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವ್ರಿಗೊಂದು ಕೆಲಸ ಕೊಡೋ ಅಂತ ಕೆಲಸ ಮಾಡಬೇಕು. ಇವತ್ತು ಅದಾಗ್ತಾ ಇದೆಯಾ? ಖಂಡಿತ ಇಲ್ಲ ಮೇಡಮ್. ಅದು ಮತ್ತೆ ಹಂಗಾದ್ರೆ ಆ ಬೋರ್ಡ್ ಅನ್ನೋದು ಏನಕ್ಕೆ ಇರ್ಬೇಕು ಹೇಳಿ? ಕೆಪಿಎಸ್ಸಿ ಅನ್ನೋದು ಏನಕ್ಕೆ ಬೇಕಿರೋ? ಅದು UPSC ಕಾನ್ಸ್ಟಿಟ್ಯೂಷನ್ ಮಾಡಿ, ಕೆಪಿಎಸ್ಸಿ ಕಾನ್ಸ್ಟಿಟ್ಯೂಷನ್ ಮಾಡಿ. ಕಾನ್ಸ್ಟಿಟ್ಯೂಷನ್ ಬಾಡಿ ಏನಿದೆ ಅದು ಆ ಕೆಲಸ ಮಾಡ್ತಿದೆಯಾ ಇವತ್ತು? ಇಲ್ಲ. ಇವತ್ತು ಪ್ರತಿಯೊಬ್ಬ ಮೆಂಬರ್ಸ್ಗೂ ಕಾರು, ಅಲೋವೆನ್ಸ್, ಮತ್ತೆ ಮೇಂಟೆನೆನ್ಸ್, ಸ್ಯಾಲರೀಸ್, ಮತ್ತೆ ಅವ್ರಿಗೆ ಪೆನ್ಷನ್ಸ್ ಎಲ್ಲಾನು ಕೊಟ್ಟು ಮತ್ತೆ ಯಾಕೆ ಬೇಕು ನಮಗೆ ಅಷ್ಟು ಜನ, ಅಷ್ಟು ಇನ್ವೆಸ್ಟ್ಮೆಂಟ್? ಟೋಟಲ್ ವೇಸ್ಟ್. ಮತ್ತೆ ಕರಪ್ಷನ್ ಯಾವ್ದು ಸ್ವಲ್ಪ ಮಟ್ಟಕ್ಕಲ್ಲ ಮೇಡಮ್. ಬೇಕಾದ್ರೆ ವಿಧಾನಸೌಧಕ್ಕೂ ಆಗಲ್ಲ ಅನ್ಸುತ್ತೆ ಒಂದ್ ಟೈಮ್ ಹೇಳ್ಬೇಕಂದ್ರೆ. ಅಷ್ಟು ಕರಪ್ಷನ್ ಇದೆ. ಒಂದೊಂದು ಪೋಸ್ಟ್ ಇಷ್ಟು ದುಡ್ಡು ಮಾಡ್ಕೊಂತಿದಾರ ಅಂದ್ರೆ ಇದನ್ನ ಕಂಪ್ಲೀಟ್ ನಾವು ಮೇಡಮ್, ಇದನ್ನ CBI ತನಿಖೆ ಆಗ್ಬೇಕಿದು. ಹೌದು. ಓಕೆ, ಈಗ ಎಕ್ಸಾಮ್ ಮಾಡ್ಬೇಕು, ರಿವ್ಯಾಲ್ಯೂಯೇಷನ್ ಮಾಡ್ಬೇಕು, 2 ಆಪ್ಷನ್ಸ್ ಬೇರೆ ಇದೆ. ಅದ್ರ ಬಗ್ಗೆ ಏನಾದ್ರು ಥಿಂಕ್ ಮಾಡ್ತೀರಾ ಅಂತ? ಮೇಡಮ್ ಖಂಡಿತ ಈಗ ಸರ್ಕಾರ ಡಿಸೈಡ್ ಮಾಡ್ಬೇಕು. ಯಾಕಂದ್ರೆ ಈ ನೋಟಿಫಿಕೇಶನ್ ಅಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಇದೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಒಂದ್ಸತಿ ನೋಟಿಫಿಕೇಶನ್ ಕ್ಲಾಸ್ ಮಾಡಿದ್ದಾರೆ. ಬಿಕಾಸ್ ಯಾಕೆಂದ್ರೆ ರಿಸರ್ವೇಶನ್ 15% ಅದು ವ್ಯಾಲಿಡ್ ಇಲ್ಲ ಅಂತ ಕ್ಲಾಸ್ ಮಾಡಿದ್ರು. ತಿರ್ಗಾ ಮತ್ತೆ ಗವರ್ಮೆಂಟ್ ಅಪೀಲ್ ಹೋಗಿದೆ ಹೌದು ಹೈಕೋರ್ಟಿಗೆ. ಈ KPSC ಗೆ ಹೈಕೋರ್ಟ್ ಅಲ್ಲಿ ಏನ್ ಆಡಿಟ್ ಬರುತ್ತೆ, ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಆಡಿಟ್ ಬರುತ್ತೆ, ಅದ್ ಯಾವ್ದು ಇವ್ರಿಗೆ ಅಪ್ಲೈ ಆಗಲ್ಲ ಅಂತ ಅನ್ಕೊಂತ. ನಿಜ. ಯಾಕೆಂದ್ರೆ ಯಾರು ಫಾಲೋನೇ ಮಾಡಿಲ್ಲ ಮೇಡಮ್. 2011 ನೋಟಿಫಿಕೇಶನ್ ಹಂಗೆ ಮಾಡಿದ್ರು ಇವರು. ಇದನ್ನ ಈ KPSC ಬಿಟ್ರೆ ಸರಿ ಹೋಗಲ್ಲ ಮ್ಯಾಮ್. ಯಾಕಂದ್ರೆ ರಾಜ್ಯದ ಯುವಕರು ಏನಿದ್ದಾರೆ ಪ್ರಾಮಾಣಿಕವಾಗಿ ರಾತ್ರಿ ಆಗ್ಲೂ ಓದ್ತಾ ಇದಾರೆ ಮ್ಯಾಮ್. ಹೌದು, ನಾನು ನೋಡ್ತಾ ಇರ್ತೀನಲ್ವಾ, ಎಲ್ಲೂ ಅವ್ರ ಮನೆಗೆ ಹೋಗಲ್ಲ. ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಓದ್ತಾ ಇದಾರ ಅಂತಂದ್ರೆ ಅವ್ರಿಗೆ ಏನ್ ಇದು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ಹೌದು, ಖಂಡಿತ. ಎಸ್ ಸರ್, ನೀವೇನ್ ಹೇಳ್ತೀರಾ? ಇದಕ್ಕೆ ನಿಜವಾಗ್ಲೂ ಕಡಿವಾಣ ಹಾಕ್ಬೇಕು ಅಂದ್ರೆ ಸರ್ಕಾರನಂತೂ ನಂಬ್ಕೊಂಡಿರಕ್ ಆಗೋದಿಲ್ಲ. ಸರ್ಕಾರ ಯಾವ ಸರ್ಕಾರ ಬಂದ್ರು ಈ ಗೋಲ್ಮಾಲ್ಗಳು ನಡೀತಾನೆ ಇದೆ. ಇದು ಸರ್ಕಾರ ಇಂಥ ಸರ್ಕಾರ ಹೊಣೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಚರ್ಚೆ ಮಾಡೋದು, ಇಲ್ಲ ಇವತ್ ಮಾಡ್ತೀನಿ, ನಾನ್ ಮಾಡ್ತೀನಿ, ಅತಿ ಶೀಘ್ರದಲ್ಲಿ ಮಾಡ್ತೀನಿ, ಇವೆಲ್ಲ ಬಿಡ್ಬೇಕು ಮೇಡಮ್. ಯಾಕೆಂದ್ರೆ ಇವರು ಎಲ್ಲ ಮೆಂಬರ್ಸ್ ಇರ್ಬೋದು, ಮಧ್ಯವರ್ತಿಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು, MLA ಮಿನಿಸ್ಟರ್ಸ್ ಇವರೆಲ್ಲಾರು ಇನ್ವಾಲ್ವ್ಮೆಂಟ್ ಇರುತ್ತೆ. ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಡೈರೆಕ್ಷನ್ ಕೊಡ್ಬೇಕು. ಇಷ್ಟು ರಿಫಾರ್ಮ್ಸ್ ಆಗ್ಬೇಕಂದ್ರೆ ಹಿಂಗ್ ಆಗ್ಲೇಬೇಕಿದು ಅಂತ ಒನ್ ಮ್ಯಾನ್ ಡಿಸಿಷನ್ ತಗೊಂಡ್ರೆ 100% ಚೇಂಜ್ ಆಗುತ್ತೆ ಮೇಡಮ್. ಮೇಡಮ್ ಇನ್ನೊಂದು ಏನಂದ್ರೆ, ಇವತ್ತು ಏನಾದ್ರು KPSC ಟ್ರಾನ್ಸ್ಪರೆಂಟ್ ಇರಬೇಕು ಅಂದ್ರೆ ನೋಡಿ, ನಿಮ್ಮ ವೆಬ್ಸೈಟ್ ಅಲ್ಲಿ KPSC ಇದೆ ಒಂದು ವೆಬ್ಸೈಟ್ ಮಾಡಿ. ಆ ವೆಬ್ಸೈಟ್ ಅಲ್ಲಿ ನಿಮ್ ನಂಬರ್ ಹೊಡೆದ್ರೆ, ಹಾಲ್ ಟಿಕೆಟ್ ನಂಬರ್ ಹೊಡೆದ್ರೆ ನಿಮ್ಮ ಆನ್ಸರ್ ಶೀಟ್ ಏನಿದೆ ಅಪ್ಲೋಡ್ ಆಗಿರ್ಬೇಕು. ಹೌದು, ಖಂಡಿತ. ಇದು ನೀವು ಚೆಕ್ ಮಾಡ್ಕೊಂಡಾಗ ನಿಮ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಯಾವ ಗೋಲ್ಮಾಲ್ ನಡೆಯಲ್ಲ ಮೇಡಮ್. ಇಷ್ಟು ಮಾಡಿದ್ರೆ ಸಾಕು, ನೀವು ಬೇರೆ ಏನೋ ಬೇಡ. ನೀವು ಎಕ್ಸಾಮ್ ಬರ್ದಿದ್ದ ಆನ್ಸರ್ ಶೀಟು ಏನಿದೆ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ವೆಬ್ಸೈಟ್ ಅಲ್ಲಿ ಹಾಕಿ. ಎಲ್ಲರಿಗೂ ಟ್ರಾನ್ಸ್ಪರೆಂಟ್ ಆಗಿರ್ಲಿ. ನಮ್ ರಿಸಲ್ಟ್ ನಮಗ್ ಗೊತ್ತಾಗುತ್ತೆ, ನಾವು ಫೇಲ್ ಆಗಿದ್ದೇವೆ ಪಾಸ್ ಆಗಿದ್ದೇವೆ ಅಂತ ಗೊತ್ತಾಗುತ್ತೆ. ವರ್ಷಗಟ್ಲೆ ಕೂತ್ಕೊಂಡು ನಿದ್ದೆಗೆ ಸೈಡ್ ಇಟ್ಟು ಕಷ್ಟಪಟ್ಟು ಓದಿ 100 ಬುಕ್ಗಳನ್ನ ರೆಫರ್ ಮಾಡಿ ಹಿಂಗೆ ನಾನು ಪಾಸ್ ಮಾಡಬೇಕು, ಇದೇ ಹುದ್ದೆಗೆ ಹೋಗ್ಬೇಕು, ಹಿಂಗೆ ಯಾವ ತರ ಇರಬೇಕು ಅಂತೇಳಿ ನಾವೆಲ್ಲ ಏನೇನೋ ಕನ್ಸು ಕಟ್ಕೊಂಡು ಆ ಹುದ್ದೆಗೆ ಬರ್ಬೇಕಾದ್ರೆ ಎಷ್ಟು ನೀರು ಕುಡಿಬೇಕು ಅಂದ್ರೆ ಒಂದು ಸಮುದ್ರದ ದಾಟಿ ಬಂದಂಗಾಗುತ್ತೆ, ಒಂದು ಸಮುದ್ರ ದಾಟಿ ಬಂದಂಗಾಗುತ್ತೆ. ಎಸ್ ಸರ್, ಮಾತನಾಡ್ತಾ ಹೋಗೋಣ. ನಮಗೆ ಕಾಲರ್ ಇದ್ದಾರೆ. ಎಸ್, ಬಸವರಾಜ್ ಅವ್ರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಸ್, ಈ KPSC ಮಾಡ್ತಾ ಇರುವಂತ ಅಂದ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆ KPSC ಅಂತ. ಹೌದು ಮೇಡಮ್, ಪ್ರತಿ ಸಲ ನಾನು ಟ್ರೈ ಮಾಡ್ತಾನೆ ಇರ್ತೀನಿ, ವಿದ್ಯಾರ್ಥಿ ಜೊತೆ ಆಟ ಆಡ್ತಾ ಇದಾರೆ ಅಂತ. ಅದಕ್ಕೆ ಕಾರಣೀಭೂತರಾದಂತ ಏನ ಆ ಸ್ಟಾಫ್ ಇದಾರಲ್ಲ, ಅವ್ರು ಎಲ್ಲಾರನ್ನು ಕೂಡ ಪೂರ್ತಿ ಅವ್ರನ್ನ ಸಸ್ಪೆಂಡ್ ಮಾಡೋದು ಅಷ್ಟೇ ಅಲ್ಲ, ಅವ್ರಿಗೆ ಏನೈತಲ್ಲ ಪೂರ್ತಿ ಅವ್ರನ್ನ ಟರ್ಮಿನೇಟ್ ಮಾಡ್ಬಿಡ್ಬೇಕು ಡ್ಯೂಟಿಯಿಂದ. ಟರ್ಮಿನೇಟ್ ಮಾಡಿ ಇನ್ನೇನು ಇದು ಅಮೌಂಟ್ ಏನ್ ಇರುತ್ತಲ್ಲ KPSC ಪೂರ್ತಿ ಅಮೌಂಟ್ ಅನ್ನ ಅವ್ರ ಮೇಲೆ ಹಾಕ್ಬೇಕು. ಖಂಡಿತ ಹಾಕ್ಬಿಟ್ಟು ಅವ್ರಿಗೆ ಏನೈತಿ ವಿದ್ಯಾರ್ಥಿಗಳಿಗೆ ಪಾಪ ವರ್ಷಾನುಗಟ್ಲೆ ಎಲ್ಲ ಕಡೆ ಬಡ ವಿದ್ಯಾರ್ಥಿಗಳು ಇಷ್ಟೊಂದು ತೊಂದರೆ ಅನುಭವಿಸ್ತಾ ಇರ್ತಾರ. ಅವ್ರ ಮೇಲೆ ಅವ್ರಿಗೆ ಪರಿಣಾಮ ಪ್ರತಿ ಸಲನು ಇದೇ ಆಗ್ತಾ ಇದೆ ಮೇಡಮ್. ಎಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ನಾನು ಒಬ್ಬ ರಿಟೈರ್ಡ್ ಪರ್ಸನ್.
ಅಷ್ಟು ಅವ್ರನ್ನ ಡ್ಯೂಟಿಯಿಂದ ಟರ್ಮಿನೇಟ್ ಮಾಡಿ ಜೈಲಿಗೆ ಹಾಕ್ಬಿಡ್ಬೇಕು. ಅಂದಾಗ ಮಾತ್ರ ಇದು ನಿಲ್ಲುತ್ತೆ KPSC ಎಡವಟ್ಟು, ಇಲ್ಲ ಅಂದ್ರೆ ನಿಲ್ಲಕ್ ಸಾಧ್ಯನೇ ಇಲ್ಲ. ನಿಜ 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 ಹೌದು. ಈ ಪಾಪ ಬಡ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ. ಏನ್ ಮಾಡೋದು ಹೇಳ್ರಿ, ಪ್ರತಿ ಸಲನು KPSC ಆಗೋಣ ಅದನ್ನ ನಿರ್ವಹಣೆ ಮಾಡುವಂತ ಶಕ್ತಿ ಇಲ್ವೇ ಇಲ್ಲ ಸರ್ಕಾರಕ್ಕೆ. ಒಂದೇ ಅವ್ರು ಟರ್ಮಿನೇಟ್ ಮಾಡಿದ್ರು ಕೈ ಹಾಕಕ್ ಆಗಲ್ಲ ಮೇಡಮ್ ಅವ್ರಿಗೆ. ಎಸ್ ಸರ್, ಯು ಆರ್ ರೈಟ್ ಸರ್. ಎಸ್, ಎಲ್ಲೋ ಒಂದ್ ಕಡೆ ಸರ್ ವಿದ್ಯಾರ್ಥಿಗಳು, ಈ ನೌಕರರು, ಒಟ್ನಲ್ಲಿ ಸರ್ಕಾರದಿಂದ ಏನೋ ಒಂದು ಬರುತ್ತೆ ನಮ್ಗೆ ಉದ್ಯೋಗ ಅಂತ ಕಾಯ್ಕೊಂಡ್ ಕೂತಿರೋರು ನಾಯಿ ತರ ಅಲಿಯುವಂತ ಪರಿಸ್ಥಿತಿ ಬಂದಿದೆ. ಅಲ್ಲ ಮೇಡಮ್, ಜಾತಕ ಪಕ್ಷಿ ಅಂತ ಕಾಯ್ತಾ ಇರ್ತಾರ. ಇದು ಒಂದೇ ಎಲ್ಲಾ ಪಾಲಕರು, ನಮ್ಮಂತ ಪಾಲಕರು ನಮ್ಮ ಮಕ್ಕಳು ಓದಿ ಚೆನ್ನಾಗಾಗ್ಲಿ ಅಂತೇಳಿ KPSC ನಂಬ್ಕೊಂಡ್ ಬಂದಿರ್ತಾರ. KPSC ಚೆನ್ನಾಗಿದೆ, ಬಟ್ ಅಲ್ಲಿ ಇರ್ತಕ್ಕಂತ ಏನು ಟೀಮ್ ಇದೆ ಅಲ್ಲ, ಟೀಮ್ ಅನ್ನ ಪೂರ್ತಿ ಎಲ್ಲ ತೆಗೆದ್ಬಿಟ್ಟು ಅವ್ರು ಸಸ್ಪೆಂಡ್ ಮಾಡೋದಷ್ಟೇ ಅಲ್ಲ, ಮನೆ ಕಳಿಸ್ಬಿಡ್ಬೇಕು. ಮನೆ ಕಳಿಸಿ ಆ KPSC ಏನು ಎಕ್ಸಾಮ್ ಎಕ್ಸ್ಪೆಂಡಿಚರ್ ಇರ್ತದಲ್ಲ ಅವ್ರ ಮೇಲೆ ಹಾಕ್ಬೇಕು. ಅವ್ರ ಮೇಲೆ ಹಾಕಿ ಜೈಲಿಗೆ ಹಾಕ್ಬಿಡ್ಬೇಕು ಅವ್ರನ್ನ. ಉಳಿದವ್ರು ಯಾರೋ ಒಂದು 10 ರೂಪಾಯಿ ತಗೊಂಡ್ರು ಅಂತಂದ್ರೆ ಜೈಲಿಗೆ ಹಾಕ್ತಾರ. ಇವ್ರಿಗೆ ಏನು ಯಾರು ಕೇಳೋದೇ ಇಲ್ಲ. ಪ್ರತಿ ವರ್ಷನೂ ಬರೀ KPSCಗಳು, KPSC ಎಡವಟ್ಟು, ಇದನ್ನೇ ನೋಡೋದಾಗಿದೆ ನಾವು. ಈಗಾಗಲೇ ಹೋಗಿ 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 ಅವ್ರಿಗೆ ಒಂಥರ ಅತ್ತೆ ಮನೆ ಆಗೋಗ್ಬಿಟ್ಟಿದೆ ಸರ್. ಸರ್ ಅತ್ತೆ ಮನೆ ಎಲ್ಲ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಸರ್. ಸರ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಎಲ್ಲ ಸ್ಟಾಪ್ ಮಾಡಿ ಬಿಡ್ಬೇಕು, ಅಂದಾಗ ಭಯ ಹುಟ್ಟುತ್ತೆ ಅವ್ರಿಗೆ. ಸರ್ ನೋಡಿ, ಇವತ್ತು ಒಬ್ರು ಏನಾದ್ರು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದ್ರೆ ಅವ್ರ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಆ ಪೋಸ್ಟಿಂಗ್ ಬರಬೇಕು ಅಂದ್ರೆ ಅವ್ರಿಗೆ ಮಿನಿಮಮ್ ಕಮ್ಮಿ ಅಂದ್ರೆ 1 ಕೋಟಿ ಗಟ್ಟಲೆ ಖರ್ಚು ಮಾಡಬೇಕು. ಅವ್ರು ಕೋಟಿ ಖರ್ಚು ಮಾಡಿದನು, ಪೋಸ್ಟಿಂಗ್ ಬಂದಾಗ ಇನ್ನೂ ಕೋಟಿ ಲೂಟಿ ಮಾಡ್ತಾನೆ ಹೊರತು ಅವ್ನು ಡ್ಯೂಟಿ ಮಾಡಲ್ಲ. ಅವ್ರ ಮೇಲೆ ಹಾಕೋದಕ್ಕೆ ಆಸ್ತಿ ಅವ್ರದ್ದು. ಅಂದಾಗ ಮಾತ್ರ ಇದು KPSC ಎಡವಟ್ಟು ನಿಲ್ಲುತ್ತೆ. ಇಲ್ಲಾದ್ರೆ ಏನ್ ಮಾಡ್ಕೊಂಡ್ರು ನೀವು ಎಷ್ಟೇ ಕೇಳಿದ್ರು ಆಗೋದಲ್ಲ, ಇದು ಸಾಧ್ಯನೇ ಇಲ್ಲ. ಬರೀ ನಾವು ಪ್ರತಿ ಸಲನು ಟಿವಿ ಒಳಗೆ ನೋಡೋದು KPSCಗಳು ಅನ್ನೋದು. ಪಾಪ ವಿದ್ಯಾರ್ಥಿಗಳು ಸಾಯ್ತಾರ್ರಿ, ಅವರು ಜೀವನ ಎಲ್ಲ ಹಾಳಾಗಿ ಸೂಸೈಡ್ ಮಾಡ್ಕೋತಾರ. ಎಷ್ಟು ನಡೆದಿದೆ ಸರ್, ನನಗೆ ಎಕ್ಸಾಮ್ ಕಟ್ಟಿದ್ದೆ, ನನ್ ಸೆಲೆಕ್ಟ್ ಆಗ್ತಾ ಇಲ್ಲ, ಮನೆಯಲ್ಲಿ ಬೈತಿದ್ದಾರೆ, ಮದ್ವೆ ಮಾಡ್ಕೊ ಅಂತಿದ್ದಾರೆ ಅಂತ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಅವ್ರ ಏಜ್ ಕಳೆದೋಗ್ಬಿಟ್ಟಿದೆ, ಮತ್ತೆ ಜೀವನನೂ ಕಳೆದೋಗ್ಬಿಟ್ಟಿದೆ. ಹೋದ್ರೆ ಅವ್ರಿಗೆ ಯಾರು ಕೋರ್ಟುನು ಬರೋದಿಲ್ಲ, ಸರ್ಕಾರನೂ ಬರೋದಿಲ್ಲ, ಯಾರು ಬರೋಲ್ಲ ಅವ್ರ ಎಂದು ಹಿಂಬಾಲಕರಾಗಿ. ಹೌದು ಸರ್, ಯು ಆರ್ ರೈಟ್. ದಯವಿಟ್ಟು ಅದು ಏನೈತಲ್ಲ ಅವ್ರನ್ನ ಎಲ್ಲಾರು ಯಾರಿಗೆ ಸಂಬಂಧಪಟ್ಟವ್ರು ಎಲ್ಲಾರನು ಇಮಿಡಿಯೇಟ್ ಆಗಬೇಕು. 1 ತಿಂಗಳೊಳಗೆ ಅವ್ರನ್ನೆಲ್ಲಾರನು ಟರ್ಮಿನೇಟ್ ಮಾಡಿ ಅವ್ರಿಗೆ ಅವ್ರು ಸಸ್ಪೆಂಡ್ ಮಾಡೋದು, ಮತ್ತೆ 6 ತಿಂಗಳ ತಗೊಳ್ಳೋದು, ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ, ಮತ್ತೆ ಅವ್ರು ಸರಾಗವಾಗಿ ಮತ್ತೆ ಅದನ್ನೇ ಮಾಡ್ಕೊತ ಹೋಗ್ತಾರೆ. ಇನ್ನೂ ಹೆಚ್ಚಿನ ಮಾಡ್ತಾರೆ ಅವರು. ಎಸ್ ಸರ್, ಯು ಆರ್ ರೈಟ್ ಸರ್. ಎಸ್ ಸರ್, ಧನ್ಯವಾದ ಸರ್ ನೀವು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ಮಾತಾಡ್ತಾ ಹೋಗ್ತೀನಿ. ಎಸ್ ಸರ್, ಎಲ್ಲೋ ಒಂದ್ ಕಡೆ ಈ ವಿದ್ಯಾರ್ಥಿಗಳನ್ನ ನಾಯಿ ತರ ಅನ್ಕೋತಾ ಇದ್ದಾರೆ. ಏನ್ ಇವ್ರಿಗೆ ಬೇಡ್ಬೇಕು, ಇವ್ರು ಕಷ್ಟಪಟ್ಟು ಓದುವಂಥದ್ದು, ಇವ್ರು ಹೋಗಿ ಇವಾಗ ಸರಿಯಾಗಿ ವ್ಯಾಲ್ಯೂಯೇಷನ್ ಮಾಡಿ ಅಥವಾ ಸರಿಯಾಗಿ ಅನೌನ್ಸ್ ಮಾಡಿ ರಿಸಲ್ಟ್ ನ ಅಂತ ಬೇಡ್ಬೇಕು ಅವ್ರಿಗೆ. ಎಸ್ ಕಾಂತ್ ಕುಮಾರ್, ಕೊನೆಯದಾಗಿ ನಿಮ್ಮ ನಿಲುವೇನು ಇದ್ರ ವಿರುದ್ಧ ಅಂತ? ಕೇಳಿಸ್ತೀರಿ? ಕೇಳಿಸ್ತಿದೆ, ಹೇಳಿ, ಇವಾಗ ಹೇಳಿ ಮೇಡಮ್. ಇದು ಒಂದು ಏನ್ ಈಗ ಸರ್ಕಾರ ಒಂದು ರಿಫಾರ್ಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಸೆಂಬ್ಲಿ ಹೇಳ್ಕೊಂಡು ಬರೀ ಹೇಳ್ತಾ ಬಂದ್ರೆ ಸಮಸ್ಯೆ ಬಗೆಹರಿಯಲ್ಲ ಮಾಡ್ತೀವಿ. ನಮ್ಗೆ ಲಾಂಗ್ ಯಾವುದೇ ಒಂದು ನೋಟಿಫಿಕೇಶನ್ ಟೈಮ್ ಟೇಬಲ್ ಇರ್ಬೇಕು, ಮತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಇರ್ಬೇಕು, ಅಕೌಂಟಬಿಲಿಟಿ ಇರ್ಬೇಕು. ಪ್ರತಿಯೊಂದು ಎಕ್ಸಾಮ್ ಬರ್ದಿದ್ದು OAR ಮತ್ತೆ ಪ್ರತಿಯೊಂದು ಇಂಡಿವಿಜುವಲ್ ಸ್ಕೋರ್ಸ್ ಬರ್ಬೇಕು, ಮತ್ತೆ ಒಂದು ಟೈಮ್ ಲೈನ್ ಇರ್ಬೇಕು, ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್, ಮತ್ತೆ ಇಂಡಿವಿಜುವಲ್ ಸ್ಕೋರ್ ಯಾವ ಎಕ್ಸಾಮ್ ಅದ್ರಲ್ಲೂ KPSC ನಂಬಿಕೆನೇ ಇಲ್ಲ ಮೇಡಮ್. ಯಾವ ಮಾಡೇ ಮಾಡ್ತಾರೆ ಅವರು. ಹಂಗಾಗಿ ಎಲ್ಲಾ ನೋಟಿಫಿಕೇಶನ್ ಎಲ್ಲ ಒಂದು KA ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾರೆ. ಓಕೆ, KA ಮೇಲೆ ನಿಮಗೆ ನಂಬಿಕೆ ಇದೆ ಮಾಡೋದಕ್ಕೋಸ್ಕರ ಮೇಡಮ್ ಅವರು ಇದನ್ನ KPSC ಹೋರಾಟ ಮಾಡ್ತೀವಿ ಮೇಡಮ್. ನಾವು ಗವರ್ನರ್ ಕೊಡ್ತೀವಿ, ಮತ್ತ ಅದಾದ್ಮೇಲೆ ನಾವು ಒಂದು ಕಮಿಟಿ ಮಾಡಿ ಒಂದು ಕಮಿಟ್ಮೆಂಟ್ ತರ್ಕೊಂತ ವಿದ್ಯಾರ್ಥಿಗಳು ಯುವಕರ ಜೊತೆ ಆಟ ಆಡಿದ್ರೆ ಯಾವ ರೀತಿ ಅಂತ ನಾವು ತೋರಿಸ್ತೀವಿ, ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ. ಹೋರಾಟ ಮಾಡಿದಾಗ ಅದು ಇನ್ನೂ ಎಚ್ಚರಿಕೆ ಕೊಟ್ಟಿರೋದು
ಅಂದ್ರೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕದಲ್ಲಿ. ಎಸ್. ಇದು ಭ್ರಷ್ಟಾಚಾರ ಮುಕ್ತ ರೆಕ್ರೂಟ್ಮೆಂಟ್ ಅಂದ್ರೆ ರಾಜ್ಯದ ಜನಸಾಮಾನ್ಯರಿಗೂ ಅನುಕೂಲ ಆಗುತ್ತೆ. ಇದು ಆಗೋವರೆಗೂ ನಾವು ಮಾತ್ರ ಬಿಡಲ್ಲ ಮೇಡಮ್, ಹೋರಾಡ್ತೀವಿ. ಈ ಒಂದು ತನಿಖೆ ಅಕ್ರಮನ ಫಸ್ಟ್ ಇರ್ಬೇಕು. ಎಸ್, ನಿಮ್ಮ ಹೋರಾಟಕ್ಕೆ ನಿಜಕ್ಕೂ ಕೂಡ ಫಲ ಸಿಗ್ಲಿ ಅಂತಾನೆ ನಾವು ಕೂಡ ಕೇಳ್ಕೋತೀವಿ. ಯಾರಿದ್ದಾರೆ KPSC ನಲ್ಲಿ ಅಧಿಕಾರಿಗಳು, ದಯವಿಟ್ಟು ಬಿಟ್ಬಿಡ್ರಪ್ಪ. ಯಾರು ನಿಯತ್ತಾಗಿ ಓದಿ ಬರೀತಾರಲ್ಲ ಅವರಿಗೆ ಒಳ್ಳೆ ನ್ಯಾಯ ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ನಿಮ್ಮ ಹೋರಾಟಕ್ಕೆ ಫಲ ಸಿಗ್ಲಿ. ಕಾಂತ್ ಕುಮಾರ್ ಅವರೇ, ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಸಮಯನ ನಮ್ಮೊಂದಿಗೆ ಕೊಟ್ಟಿದ್ದಕ್ಕಾಗಿ, ಚರ್ಚೆಯಲ್ಲಿ ಭಾಗಿದ್ದಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೂ ಥ್ಯಾಂಕ್ಸ್. ಇಡೀ ರಾಜ್ಯಕ್ಕೆ ಒಂದು ಸಮಸ್ಯೆ KPSC ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಅದನ್ನ ಇಡೀ ರಾಜ್ಯ ಜನಗಳಿಗೆ ಮುಟ್ಟ ಮಾಡ್ತಿದ್ರ. ಇದನ್ನ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿ ಅವ್ರಿಗೆ ನ್ಯಾಯ ಕೊಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾಂತ್ ಕುಮಾರ್ ಅವರೇ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ. ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ KPSC ಯಾವ ರೀತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದೆ ಅಂತ. ಇದ್ರ ಬಗ್ಗೆ ಕರ್ನಾಟಕ ವಿದ್ಯಾರ್ಥಿ ವೇದಿಕೆಯ ರಾಜ್ಯಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಡಾಕ್ಟರ್ ಶಿವಶಂಕರ ಸರ್. ಸರ್ ನೀವು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅವಾಗಲೇ ಹೇಳೋಕ್ಕಾಗ್ಲಿಲ್ಲ ಬೇರೆಯವರಿಬ್ರು. ಈಗ ನಾರಾಯಣ ಸ್ವಾಮಿ ಅಂತ ಚಿಂತಾಮಣಿಯಿಂದ ಕರೆ ಮಾಡಿದ್ದಾರೆ, ಅವರೊಂದಿಗೆ ಮಾತಾಡ್ಬಿಟ್ಟು ನಾನು ನಿಮ್ಮೊಂದಿಗೆ ಮತ್ತೆ ಮಾತಾಡ್ತೀನಿ. ಸರ್ ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಎಸ್, ಕರೆ ವಿನ್ ಆಗಿದೆ. ಎಸ್ ಸರ್, ಮಾತನಾಡ್ತಾ ಹೋಗ್ತಾ ಇದ್ವಿ. ನಿಜಕ್ಕೂ ಕೂಡ KPSC ಅನ್ನುವಂತ ಹೆಸರು ಅಂದ್ರೆ ಭ್ರಷ್ಟಾಚಾರ ಅನ್ನುವಂಥದ್ದು ಹಂಗೆ ಕಣ್ಮುಂದೆ ಬಂದ್ಬಿಡುತ್ತೆ. ಅಂತ ಪರಿಸ್ಥಿತಿಗೆ KPSC ಬಂದಿದೆ. ವಿದ್ಯಾರ್ಥಿಗಳು ಮುಂದಿನ ನಮ್ಮ ರಾಜ್ಯವನ್ನ, ರಾಷ್ಟ್ರವನ್ನ ಆಳೋಕೆ ಬರ್ತಾ ಇರುವಂತವ್ರು. ಅಂತವ್ರನ್ನ ಇವರು ಎಕ್ಸಾಮ್ಗೆ ಅವ್ರು ಏನಾದ್ರು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ದುಡ್ಡು ಕೊಟ್ರೆ ಸೆಲೆಕ್ಟ್ ಮಾಡ್ತೀನಿ ಅಂತ ಸೆಲೆಕ್ಟ್ ಮಾಡೋದು. ಅಲ್ಲೇ ಅವ್ರು ಹೇಳ್ಕೊಡ್ತಿದ್ದಾರೆ ಭ್ರಷ್ಟಾಚಾರ ಮಾಡು, ಮುಂದೆ ಬರ್ತೀಯ ಜೀವನದಲ್ಲಿ ಅಂತ. ಅಂತವ್ರನ್ನ ನಾವು ನೋಡಿದ್ವಲ್ಲ ಸರ್ ಮೊನ್ನೆ, ಅವ್ನು ಯಾರೋ ಅಧಿಕಾರಿ. ಈಗ ಭ್ರಷ್ಟಾಚಾರ ಅಂದ್ರೆ KPSC ಅಂದ್ರೆ ಭ್ರಷ್ಟಾಚಾರ. ಎಸ್ ಸರ್, ಹೌದು. ನೋಡಿ, ಈಗ ನಾವು ಏನಾದ್ರೂ ಒಂದು ಜಾಬ್ ತಗೊಂತೀವಿ ಅಂದ್ರೆ KPSCಗೆ ಹೋಗ್ಬೇಕು. ಮೊದಲು ಎಂಪ್ಲಾಯ್ಮೆಂಟ್ ಬ್ಯೂರೋ, ಇವಾಗ ಅದೆಲ್ಲ ಹೋಗಿದೆ. ಈಗ ನಮ್ಗೆ ಏನಾದ್ರು ಡೈರೆಕ್ಟಾಗಿ ಜಾಬ್ ಬೇಕು ಅಂದ್ರೆ KPSC ಎಕ್ಸಾಮ್ ಮಾಡಿ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಅಲ್ಲೇ ಎಕ್ಸಾಮ್ ಬರೀಬೇಕು. ನಾವ್ ಏನೇ ಬರೀಬೇಕು ಅಂದ್ರೂ ನಾವು ಎಕ್ಸಾಮ್ ಬರೆದ್ರು ದುಡ್ಡು ಚೆಲ್ಬೇಕು ಅಂತ ಪರಿಸ್ಥಿತಿ. ಮತ್ತೆ ನಾವು ಉದ್ಯೋಗಕ್ಕೆ ಬರಬೇಕು. ಉದ್ಯೋಗಕ್ಕೆ ಬಂದಾಗ ನಾವು 1:3 ಏನೋ 1:10 1:5 ಈ ತರ ದುಡ್ಡು ಮಾಡೋದಕ್ಕೆ ದಾರಿ ಮಾಡ್ಕೊಂತೀವಿ. ಯಾಕೆಂದ್ರೆ ಒಬ್ಬ ಕರೆಕ್ಟಾಗಿ ಪ್ರಾಂಪ್ಟ್ ಆಗಿ ಎಕ್ಸಾಮ್ ಬರೆದು ನಾನು ₹1 ಖರ್ಚು ಮಾಡಿಲ್ಲ, ನನಗೆ ಜಾಬ್ ಸಿಕ್ಕಿದೆ ಅನ್ನೋದಾದ್ರೆ ಅವ್ನು ಲಂಚದ ಪ್ರಮಾಣನೇ ಇಲ್ಲ, ಅವ್ನಿಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವ್ನು ಖರ್ಚು ಮಾಡಿರ್ತಾನೆ, ಲಕ್ಷಾಂತರ ರೂಪಾಯಿ ತಗೊಂಡು ಸುರಿದು KPSC ಎಕ್ಸಾಮ್ ತಗೊಂಡು ಬರ್ದು ಲಂಚ ಕೊಟ್ಟು ಪಾಸ್ ಮಾಡ್ಕೊಂಡು ಈಚೆ ಬಂದಿರ್ತಾನೆ. ಅವ್ನು ಮಾಡ್ಲೇಬೇಕು. ಈಗ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇಡೀ ವರ್ಷ ಎಲ್ಲ ಬುಕ್ಗಳನ್ನ ರೆಫರ್ ಮಾಡಿ, ಆ ಬುಕ್ ಈ ಬುಕ್ ಎಲ್ಲ ರೆಫರ್ ಮಾಡಿ ಟ್ಯೂಷನ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಕೂತ್ಕೊಂಡು ಓದ್ದವ್ರಿಗೆ ಅಲ್ಲಿ ಕಾಲನೇ ಇಲ್ಲ. ನಿಜ ಸರ್, ಹೌದು. ಯಾಕೆಂದ್ರೆ ಅವ್ರು ಎಷ್ಟೇ ಬರೆದ್ರು ಮತ್ತೆ ಫೇಲ್, ಇನ್ನ 5 ವರ್ಷ ರಿಪೀಟ್ ಬರಿತಾನೆ ಇರ್ಬೇಕು ಅವರು. ಸೊ ಬರಿತಾ ಏಜು ಕಳೆದೋಗುತ್ತೆ, ಉದ್ಯೋಗನೂ ಸಿಗಲ್ಲ, ಜೀವನನೂ ಕಳೆದೋಗುತ್ತೆ, ಅವ್ರ ಮದುವೆನೂ ಆಗಲ್ಲ. ಇವತ್ತು ಎಷ್ಟೋ ಜನ ಹೆಣ್ಣು ಸಿಗ್ತಾ ಇಲ್ಲ. ನಿಜ. ಯಾವ್ದ್ರಿಂದ? ಎಲ್ಲ ಇದರಿಂದಾನೆ. ಉದ್ಯೋಗ ಹುಡಿಕೊಂಡು ಇವತ್ತು ಸಣ್ಣ ಕೈಗಾರಿಕೆಗಳು, ಉದ್ಯಮಗಳು ಇವೆಲ್ಲ ಮಾಡ್ತಾನೆ ಇಲ್ಲ. ಯಾವ ಫ್ಯಾಕ್ಟ್ರಿಗಳು, ಎಲ್ಲೂ ದೊಡ್ಡದಾಗಿ ನಾವು ಫ್ಯಾಕ್ಟ್ರಿ ಮಾಡ್ತಾ ಇದೀವಿ, ಇಂಡಸ್ಟ್ರಿಯಲ್ ಮಾಡ್ತಾ ಇದೀವಿ, ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ತಾ ಇದೀನಿ. ಸರ್ಕಾರದಲ್ಲಿ ಮಾತುಗಳೆಲ್ಲ ಮರ್ತೋಗ್ಬಿಟ್ಟಿದೆ ಸರ್ಕಾರ. ಯಾಕೆಂದ್ರೆ ಈಗ ಬೇಕಾಗಿರೋ ಜನಗಳಿಗೆ ನೀವು ಪ್ರೈವೇಟ್ ಆಯ್ತೋ ಇಲ್ಲ ಗೌರ್ಮೆಂಟ್ ಆಯ್ತೋ, ಜನಕ್ಕೆ ಬೇಕಾಗಿರೋದು ತುತ್ತು ಅನ್ನ ಬೇಕು ಅಂದ್ರೆ ಉದ್ಯೋಗ ಕೊಡ್ಬೇಕು. ನಾವು ಕೇಳೋದೇನು ಬೇರೆ, ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ ಮಾಡಿ, ಟ್ರಾನ್ಸ್ಪರೆಂಟ್ ಆಗಿ ರಿಸಲ್ಟ್ ಕೊಡಿ, ಟ್ರಾನ್ಸ್ಪರೆಂಟ್ ಆಗಿ ಪೇಪರ್ನ ಅಪ್ಲೋಡ್ ಮಾಡಿ. ಅವ್ರ ಇದು ಹಾಲ್ ಟಿಕೆಟ್ ನಂಬರ್ ಹೊಡೆದ ತಕ್ಷಣ ಇಮಿಡಿಯೇಟ್ಲಿ ಅವ್ರ ಪೇಪರ್ ಬರಬೇಕು. ಆ ತರ ನೀವು ಮಾಡಿ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೀವು ₹1 ಮೋಸ ಇರಲ್ಲ, ಕಣ್ಣೆದುರುಗಡೆ ಕಾಣಿಸ್ತಾ ಇರ್ತದೆ. ನಾವು ಈ ತರ ಅನ್ಯಾಯ ಆಗಿದೆ ಅಂತ ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋಂತ ಅವಶ್ಯಕತೆ ಇಲ್ಲ, ಹೋರಾಟ ಅವಶ್ಯಕತೆ ಇರಲ್ಲ, ಯಾವುದೂ ಇರಲ್ಲ ಮೇಡಮ್. ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಮಹಾಂತಪ್ಪ ಅಂತ ಬಾಗಲಕೋಟೆಯಿಂದ ಕರೆಯಲ್ಲಿ ಇದ್ದಾರೆ. ಮಹಾಂತಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಹೌದು, ನಿಜವಾಗ್ಲೂ ಕೂಡ ನೀವು ಕೂಡ ನೋಡ್ತಾ ಇರ್ತೀರಾ ಎಷ್ಟರ ಮಟ್ಟಿಗೆ ಪರದಾಡ್ತಿದ್ದಾರೆ ವಿದ್ಯಾರ್ಥಿಗಳು ಅಂತ KPSC ಮಾಡ್ತಾ ಇರುವಂತ ಈ ಒಂದು ಕರ್ಮಕಾಂಡಕ್ಕೆ ನೀವೇನ್ ಹೇಳ್ತೀರಾ? ಏನ್ ಹೇಳ್ಬೇಕ್ರಿ, ಧಾರವಾಡದಾಗ ನಮ್ ಹುಡ್ರು 5 ವರ್ಷ ಕುಂತು ಸಾಕ್ ನಮಗ್ ಬ್ಯಾಸರ ಆಗೈತೆ ಅಂತ ಹೇಳಿ ಇಲ್ಲೇ ನಮ್ಮ ಊರಿಗೆ ಒಕ್ಕಲ್ತನ ಮಾಡಕ್ ಬರಾಕತ್ತಾರ್ರಿ. ನಾವು ಅವ್ರಿಗೆ ದುಡ್ಡು ಖರ್ಚು ಮಾಡಿ ಅಲ್ಲೋ ಇಲ್ಲೋ ಸಾಲ ಮಾಡಿ ಅವ್ರನ್ನ ಸಾಲಿ ಕಲ್ಸಿವ್ರೆ.
ಮತ್ತೆ ಇವೆಲ್ಲ ಎಕ್ಸಾಮ್ ನಡಿಬೇಕಾದ್ರ ನಮ್ ಹುಡುಗರು ಮಾತಾಡ್ತಿದ್ವಿ ಅವ್ರ ಪರೀಕ್ಷೆ ಪೇಪರ್ ಬರ್ದದ್ದು ಅದ ಅವ್ರದ್ದು ಲಿಸ್ಟ್ ಬಿಡಗಲ್ಲ ಅಂತ ಒಮ್ಗೆ ಯಾರ್ಯಾರು ಏನೇನ್ ಮಾಡಿರ್ತಾರೋ ಬ್ಯಾರೆ ಬೇರೆ ಲಿಸ್ಟ್ ಮಾಡಿ ಬಿಡ್ತಾರಂತ್ರಿ ಅದಕ್ಕ ನಾವು ಸುಮ್ಮನೆ ಟಿವಿ ನೋಡ್ಕೊಂತ ಕುಂತಿದ್ದೀರ ಅಲ್ಲಿ ನ್ಯೂಸ್ನ್ಯಾಗ ಬಂತ್ರಿ ಅದ ನೋಡ್ಬೇಕು ನಮಗೂ ಮಾತಾಡ್ಬೇಕು ಅಂತೇಳಿ ಅನಿಸ್ತು ಅಲ್ಲಿಗೆ. ಅಲ್ಲ ಇಂತ ನಡೀತಾ ಇದೆಯಲ್ವಾ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮೋಸ. ನಿಮ್ಮ ಮನೇಲೂ ಕೂಡ ಮಕ್ಳು ಇರ್ತಾರೆ, ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಏನ್ ಹೇಳ್ತೀರಾ ಈಗ ಇಂಥವ್ರಿಗೆ? ಏನ್ ಮಾಡ್ಬೇಕು ನಾವೀಗ? ಏನ್ ಮಾಡ್ಬೇಕು ನೋಡ್ರಿ, ಸರ್ಕಾರ ನಾವು ಬಡವ್ರನ್ನ ನಾವು ಎಷ್ಟೋ ಇಲ್ಲೇ ಸಾಲ ಸೂಲ ಮಾಡಿ ಮಕ್ಳನ್ನ ಉಳಿಸಿರ್ತೀವಿ. ನಾವು ಸ್ವಲ್ಪ ಏನೋ ಒಂದ್ ಅಂಡಿಗೆ ಹತ್ತಾರ ಅಂತೇಳಿ ನಾವು ಅಲ್ಲಿ ಓದಾಕ್ ಬಿಟ್ಟಿರ್ತೀವಿ. 5 ವರ್ಷ ಧಾರವಾಡದಾಗ ಅದಾರ್ರಿ. ಅದಕ್ಕೆ ಈ ಸರ್ಕಾರದವ್ರು ಏನೋ ಮೀನಾ ಮೀಸಾಯಿ ಅನ್ಸುದು ಒಟ್ಟ ತುಂಬ್ಕೊಳಾಕ. ಈಗ ಸರ್ಕಾರಿ ಖಾಲಿ ಇದ್ದ ಹುದ್ದೆ ತುಂಬಾಗಲ್ಲ, ಬಿಡಾಗಲ್ಲ. ಈಗ ನೋಡ್ರಿ ಅವೆಲ್ಲ ಎಲ್ಲೆಲ್ಲೋ ಗೂಳೆ ಹೊಂಟ್ಬಿಟ್ಟಾವ ಹುಡುಗರು. ಈಗ ಬ್ಯಾಡ, ನಮ್ ಓದುದ ಬ್ಯಾಡ ಅನ್ಸಕತ್ತಿ ಬಿಟ್ಟತ್ ಅವ್ರಿಗೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಹೌದ್ರಿ, ಅವೆಲ್ಲ ಒಂದ್ ನಮೂನಿ ಹುಚ್ಚರಾಕರ್ರಿ ಹುಚ್ಚರು. ಅವೆಲ್ಲ ಅವ್ರಿಗೆ ಲಗ್ನ ಮಾಡ್ಬೇಕಂದ್ರ ಅವ್ರಿಗೆ ಹೆಣ್ ಸರಿ ಯಾರು ಕೊಡುದಿಲ್ರಿ. ಅವ್ರಿಗೆ ಏನು ಬರಾಗಿಲ್ಲ. ಇವ್ರಿಗೆ ಒಂದ ತಗದ ಮಾಡಕ್ ಬರಾಗಲ್ಲ ಅಂತ ಅಂತಾರ. ಎಲ್ಲ ಹೆಣ್ ಕೊಡೋರ್ ಸರಿ ಇವ್ರಿಗೆ. ನಿಜ ಮಹಾಂತಪ್ಪ ಅವ್ರೆ, ಇಲ್ಲಿ ಈ ಸರ್ಕಾರ ಈ ಕುರ್ಚಿ ಜಟಾಪಟಿ ಅಂತೆ ಅಥವಾ ಯಾರಿಗೋ ಒಬ್ಬ ಅಧಿಕಾರಿ ಏನೋ ಮಾಡದ್ನಂತೆ, ಅವನಿಗೆ ಕುರ್ಚಿ ಸೀಟ್ ಸಿಗ್ಲಿಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹೊರತು ಮುಂದೆ ಪ್ರಜೆಗಳಾಗಿ ನಿಲ್ಲೋದು, ರಾಜ್ಯನ ದೇಶನ ಆಳೋದು ವಿದ್ಯಾರ್ಥಿಗಳು. ಈಗ ಎಕ್ಸಾಮ್ ಬರೀತಾರೆ ಅಂತ ವಿದ್ಯಾರ್ಥಿಗಳು ಅವ್ರ ಜೀವನ ಹಾಳು ಮಾಡ್ಕೊಂಡು ನಿಮ್ದು ನೀವು ಮೇಲಕ್ಕೆ ಏರಿಸ್ಕೊತಾ ಇದ್ದೀರಾ ಅಂತ ಅನ್ನಿಸ್ತಿಲ್ವಾ ಈ ಸರ್ಕಾರಕ್ಕೆ ನಿಮ್ಗೆ? ಬ್ಯಾಸರ ಬಿಟ್ಟತ್ರಿ, ನಮ್ ಸರ್ಕಾರದ ಬಗ್ಗೆ ಬ್ಯಾಸರ ಆಗೈತ್ರಿ. ಈಗ ನೋಡ್ರಿ ಹುಡುಗರು ಇಲ್ಲಿ ಕುರ್ಲಿಸಿರ್ತಾವ, ಇನ್ನು ವಯಸ್ಸು ಮೀರಿ ಬಿಡ್ತೈತಿ ಆ ಹುದ್ದೆಕ್ ಹೋಗ್ಬೇಕಾದ್ರಿ ಇವ್ರಿಗೆ. ವಯಸ್ಸು ಹೋಗ್ಬಿಟ್ಟಿರ್ತೈತಿ. ಅವಾಗ ಏನ್ ಮಾಡ್ಬೇಕ್ರಿ ಹುಡುಗರು? ಈಗ ನೋಡ್ರಿ ಅದೇನ KPSC ಅದಾಗ ನಾವು ಅಲ್ಪ ಸ್ವಲ್ಪ ಕಲ್ತವ್ರಿ. ಅದೇನ ಮಾತಾಡ್ತಾರ ಇವ್ರೆಲ್ಲ KPSC ಒಳಗ್ ಮೆಂಬರ್ ಆಗಕ ಅದು ಆಗಕ ಬರೀ ಅವ್ರು ಏನ ಹಾಕಿರ್ತಾವ ಅಂತ ಕಾತ್ಲಿ ಹೇಳ್ತಾರ್ರಿ. ಹೂಡಿಗೆ ಅಂತ ಹೇಳಿ ಮತ್ತೆ ನೀವು ವ್ಯವಸಾಯಕ್ಕೆ ಬಿಡ್ಬೇಕು, ಮತ್ತೆ ಅವ್ರಿಗೆ ಮದುವೆ ಮಾಡ್ಬೇಕು. ಇದೇ ತರ ಬ್ಯಾಲೆನ್ಸ್ ಇರೋದು ಮಾಂತಪ್ಪ. ಮಹಾಂತಪ್ಪ ಅವ್ರೆ ಧ್ವನಿ ಕೇಳಿಸ್ತಿದ್ಯಾ? ಅಲ್ಲ, ಇವ್ರು ಹೇಳ್ತಿದ್ದಾರೆ ವ್ಯವಸಾಯ ಮಾಡಕ್ ಬಿಡಿ ಮಕ್ಳನ್ನ, ಹೆಂಗಿದ್ರು ಈ ಸರ್ಕಾರ ಕೊಡೋವಂತ ಎಕ್ಸಾಮ್ಗಳನ್ನ ನಂಬ್ಕೊಂಡಿರಕ್ ಆಗಲ್ಲ, ವ್ಯವಹಾರ ಮಾಡಕ್ ಬಿಡಿ, ಮನೇಲಿ ಏನಿರುತ್ತೆ ಹೊಲ ಅದನ್ನ ನೋಡ್ಕೊಂಡಿರಕ್ ಹೇಳಿ, ಹೆಣ್ ಸಿಕ್ತಾರೆ ಅಂತಿದ್ದಾರೆ. ಹೌದ್ರಿ, ಹಾಗಾರ ಸುಮ್ ನಮ್ಮ ಮಕ್ಳು ಶಾಲಿ ಕಲ್ಸೋದು ಬೇಡ, ಅವ್ರನ್ನ ಓದಿಸೋದು ಬೇಡ. ನಿಮ್ ಸರ್ಕಾರ ಬೇಕಾದವ್ರನ್ನ ತುಂಬಿಕೊಂಡ್ರಿ. ಬೇಕಾದವ್ರನ್ನ ಪರೀಕ್ಷೆ ಯಾಕೆ ಬರ್ಸ್ತೀವಿ? ಹುಡುಗರನ್ನ ಪರೀಕ್ಷೆನ ಬರ್ಸ್ಕೊಡ್ರಿ. ಯಾವ್ದು ಒಂದ್ ಕೆಲಸ ಮಾಡಿ, ಒಂದ್ ಟ್ರ್ಯಾಕ್ಟರ್ ತಗೊಟ್ಬಿಡು, ಆರಾಮಾಗಿ ಹೊಲ ಉಳೋದಕ್ಕೆ ಬಿಡಿ. ಕೇಳಿಸ್ತಿದ್ಯಾ ಮಹಾಂತಪ್ಪ ಅವ್ರೆ? ಎಸ್ ಮಹಾಂತಪ್ಪ ಅವರೇ, ಧನ್ಯವಾದ ನಮ್ಮೊಂದಿಗೆ ಮಾತನಾಡ್ದಿಕ್ಕಾಗಿ. ಎಸ್ ಸರ್, ನಾವು ಮಾತಾಡ್ತಾ ಹೋದ್ವಿ. ನಿಜಕ್ಕೂ ಕೂಡ ನಾಚಿಕೆ ಆಗ್ಬೇಕು. KPSC ಅಂತ ಹೆಸರಿಟ್ಕೊಂಡು ಅಧಿಕಾರಿಗಳು ಅವರಿಗೆ ಏನು ಮರ್ಯಾದೆ ಕೊಡ್ಬೇಕು ಅಂತ ಅನ್ನಿಸ್ಕೊಳ್ಳುವಂತ ಕೆಲಸಗಳು ಮಾಡ್ಬೇಕು ಅವ್ರು ಮೊದಲು. ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ? ಇವಾಗ KPSC ಯಾರಾದ್ರೂ ಮುಂದೆ ಬರೋಂತ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ ಅಂದ್ರೆ ಒಂದೇ ಹೇಳೋದು, ಇವತ್ತು ಟ್ರಾನ್ಸ್ಪರೆಂಟ್ ಸಿದ್ದರಾಮಯ್ಯನವರು, ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವುದೇ ಅವರು ಹಗರಣದ್ದು ಸಿಕ್ಕಿಲ್ಲ, ಮತ್ತೊಂದು ಇದು ಸಿಕ್ಕಿಲ್ಲ. ನಾನು ಹೇಳೋದು, ಸಾವಿರಾರು ಜನಕ್ಕೆ ನೀವೇನಾದ್ರು ಒಳ್ಳೇದು ಮಾಡಬೇಕು ಅಂದರೆ ದಯವಿಟ್ಟು ಅವ್ರ ಆನ್ಸರ್ ಪೇಪರು ನಾಳೆಯಿಂದ ಒಂದು ವೆಬ್ಸೈಟಲ್ಲಿ, ಅವ್ರದ್ದೇ ಆದ ವೆಬ್ಸೈಟಲ್ಲಿ ಟ್ರಾನ್ಸ್ಪರೆಂಟಾಗಿ ಹೊರಗಡೆ ಬಿಡಿ. ಏನು ಮಾರ್ಕ್ಸ್ ತೊಗೊಂಡಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರವ್ರ ಮಕ್ಕಳು, ನಮ್ಮ ಮಕ್ಕಳ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ದೂರ ಇಲ್ಲ ಬೇಡ, ನೀವು ಏನ್ ಮಾಡಿದಿರ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ನೀವು ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ವೆಬ್ಸೈಟಲ್ಲಿ ಹಾಕಿ, ನೀವು ಒಳ್ಳೆ ನೀಟಾಗಿ ಏನಿದೆ ಆನ್ಸರ್ ಶೀಟ್ ನ ತೋರಿಸಿದಾಗ ನಾವು ತಪ್ಪು ಮಾಡಿದೀವಿ, ಸರಿ ಮಾಡಿದೀವಿ, ನಮಗೆ ಗೊತ್ತಾಗುತ್ತೆ. ಹೌದು, ಮಕ್ಕಳಿಗೂ ನೆಕ್ಸ್ಟ್ ತಿದ್ಕೊಳ್ಳೋದಕ್ಕೆ ನೀವು ಭ್ರಷ್ಟಾಚಾರಿಗಳು ಅನ್ನೋದು ತಪ್ಪುತ್ತೆ. ಹೌದು, ಖಂಡಿತ. ನೀವು ಭ್ರಷ್ಟಾಚಾರಿಗಳಲ್ಲ ಅಲ್ವಾ? ಹಾಕಿ ಮಾಡಿ ವೆಬ್ಸೈಟ್ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಅವನು ಆನ್ಸರ್ ಶೀಟ್ ವೆಬ್ಸೈಟ್ ಅಲ್ಲಿ ಇರಬೇಕು. ಅವಾಗ ನಿಮ್ಗೆ ಯಾವುದೇ ನಿಮ್ ತಲೆ ಮೇಲೆ ನಾವು ಯಾವ್ದು ಭ್ರಷ್ಟಾಚಾರನ ತೋರಿಸೋದಿಲ್ಲ, ಮತ್ತೆ ನೀವೇನು ಅಂತ ನಮ್ಗೆ ಗೊತ್ತಾಗುತ್ತೆ. ಟ್ರಾನ್ಸ್ಪರೆಂಟ್ ಆಗಿ ಮಾಡಿದಾಗ ನಮಗೂ ಒಂದು ಸಾವಿರಾರು ಜನಕ್ಕೆ ಉದ್ಯೋಗ ಸಿಗುತ್ತೆ.
ಸಾವಿರಾರು ಜನ ಮಕ್ಕಳು, ಅವ್ರು ಬಡವರಾಗ್ಲಿ ಶ್ರೀಮಂತರಾಗ್ಲಿ, ಸೊ ಹಣ ಖರ್ಚು ಮಾಡ್ದಂಗೆ ಡ್ಯೂಟಿಗೆ ಹೋಗ್ತಾರೆ. ಹೌದು ಸರ್, ಹೇಳುದು ಈಗ ಎಷ್ಟು, ಈಗ ನೋಡಿ ನಾವು ಮಾತಾಡ್ದಂಗೆ ಮಹಾಂತಪ್ಪ ಅಲ್ಲಿ ಎಲ್ಲಿಂದನೋ ಮಾಡ್ತಾ ಇದ್ದಾರೆ ಬಾಗಲಕೋಟೆಯಿಂದ. ಪಾಪ ಅವ್ರ ಮಗುನ ಬೆಂಗಳೂರು ಕಳಿಸಿ ಫಸ್ಟ್ ಕ್ಲಾಸ್ ಓದ್ಲಿ ಅಂತ ಹೇಳಿ ಅವ್ರ ಆಸ್ತಿ ಗೀಸ್ತಿ ಎಲ್ಲ ಮಾರಿ ಓದಿಸ್ತಾ ಇರ್ತಾರೆ. ಲಾಸ್ಟ್ ಅಲ್ಲಿ ಅವ್ರಿಗೆ ಏನೂ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ಕೊನೆಗೆ ಮರಳಿ ಗುಡಿಗೆ ಅಂತ ವಾಪಸ್ ಬಂದು ಉಳುಮೆ ಮಾಡ್ಕೊಂಡು ಮದುವೆ ಮಾಡ್ಕೊಬೇಕಾಗುತ್ತೆ ಈ ಪರಿಸ್ಥಿತಿ. ಅಶೋಕ್ ರಾಜಪ್ಪನವರಂತ ಬೆಳಗಾವಿಯಿಂದ ಕರೆಯಲ್ಲಿ ಸಿದ್ಧರಿದ್ದಾರೆ. ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ರೀ. ಎಸ್, ಇವಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಕೆಲಸ ಇಲ್ಲ ಅಂತ. ಇಂಥ ಅನ್ಯಾಯನ KPSC ಅಂತ ಹೆಸರಿಟ್ಕೊಂಡು ಮಾಡ್ತಾ ಇರುವಂತದ್ದು, ನೀವೇನ್ ಹೇಳ್ತೀರಾ ಇದಕ್ಕೆ? ಮೇಡಮ್ ಈಗ ಸರ್ಕಾರಕ್ಕೆ ಹೇಳ್ಬೇಕಾದ್ರೆ ಇಷ್ಟ ಸರ್ ಮೇಡಮ್ ರೀ, ಒಂದ್ ಇವ್ರಿಗೆ ಸರ್ಕಾರ ಹಿಂಗ್ ಇದನ್ನ ಮಾಡೋದಿತ್ತಂದ್ರ ರೀ, ಅವ್ರ ದುಡ್ಡು ಕೊಟ್ಟವ್ರಿಗೇನೆ ಕೆಲಸ ಕೊಡೋರಿದ್ರ ಅವ್ರ ಕಲ್ಪನೆ ಮಾಡೋ ಅವಶ್ಯಕತೆನೇ ಇಲ್ರಲ್ಲ ಮೇಡಮ್ ರೀ. ಹೌದು, ನಿಜ. ಈಗ ನೋಡ್ಬೇಕಾದ್ರೆ ಸರ್ ಮೇಡಮ್ ನಾವು ಈಗ ಗ್ರಾಜುಯೇಟ್ ಇದನ್ನ ಮಾಡಿದಾರೆ ಮುಗಿಸ್ತಾರೆ ಮೇಡಮ್. ಯಾವಾಗ ನೋಡ್ತೀರಿ ನೋಡ್ರಿ, ಪ್ರತಿ ಟೈಮ್ ಇವ್ರು ಈಗ ಇದೇ ಟೈಪ್ ಮಾಡ್ತಿದಾರೆ. ಪ್ರತಿಯೊಂದು ಟೈಮ್ KPSC ಹಗರಣ ಅಂತ ಸಿಗ್ತಾ ಇದೆ ಮೇಡಮ್. ಆದ್ರೆ ಇವ್ರು ಹಗರಣದಾಗ ಸಿಕ್ಕೊಂಡ್ ಕಿಸಿ ಮಾಡ್ಕೋತಾರ, ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಬಾಳ ಮಾಡಾಕ್ತಾರ್ರಿ. ಮತ್ ಇವ್ರು ಹೆಂಗ್ ಓದ್ಬೇಕು ಹೆಂಗ್ರಿ, ಇದ್ರ ಮೇಲೆ ಇಂಟ್ರೆಸ್ಟ್ ಹೊಂಟೈತ್ರಿ ಮೇಡಮ್. ಈಗ ನಾವು ಅಭ್ಯಾಸ ಮಾಡ್ಬೇಕಾದ್ರೂ ಒಟ್ಟ ಅದೊಂದು ಎಲ್ಲ ರೊಕ್ಕ ಕೊಟ್ಟವ್ರಿನ ಆಯ್ತು ಬಿಡಪ್ಪ ಅಂತ ಈಗ ಬೇಜಾರ ಅಭ್ಯಾಸ ಮಾಡ್ತಾ ಇದ್ದೀರಾ KPSCಗೆ? ಹೌದು ಮೇಡಮ್, KPSCನೇ ಓದ್ತಾ ಇದ್ದೀವಿ ಮೇಡಮ್. ಇದೆಲ್ಲ ನೋಡಂತಲೇ ನಮ್ಗೆ ಏನು ಓದೋದ್ ಮುಂದಿನ ಆಸೆನೇ ಹೋಗ್ತಾ ಇದೆ ಮೇಡಮ್. ಸರ್ಕಾರ ಮೇಲೆ ನಮ್ಗೊಂದಿಟ್ಟು ನಂಬಿಕೆನೇ ಇಲ್ದಂಗ ಆಗಿದೆ ಸರ್ ಮೇಡಮ್. ಬ್ಯಾಗಿಗಳ ಅವೆಲ್ಲ ಸುರುಗಳೆಲ್ಲ ಬಿಟ್ಟು ಸರ್ ಮೇಡಮ್, ಒಂದಿಟ್ಟು ಬಡ್ರ ಕಡೆ ಇವ್ರ ಕಡೆ ಅದು ಒತ್ತು ಕೊಟ್ರೆ ಒಂದ್ ಸ್ವಲ್ಪ ಚೆನ್ನಾಗಾಗುತ್ತೆ. ಇದೆಲ್ಲ ನೋಡ್ಬಿಟ್ಟು ನಾವು ಹೊಲಮನಿನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಫಿಕ್ಸ್ ನಾವು ಹೊಲಮನಿ ಮಾಡಕ್ಕ ಅಲ್ಲಿ ಬಿಟ್ಟು ಧಾರವಾಡದಿಂದ ಓದಿದೆಲ್ಲ ಬಿಟ್ಟು ಬರ್ತಾ ಇದೀವಿ ಮೇಡಮ್ ನಾವು. ಎಂತ ಪರಿಸ್ಥಿತಿ, ಓದಿರೋರು ಕಷ್ಟಪಟ್ಟು ಓದಿರೋರು ಕೂಡ ವಾಪಸ್ ಹೋಗ್ಬಿಟ್ಟು ಬೇಡ ಮನೇಲಿ ಏನಾದ್ರು ಕೆಲಸ ಮಾಡ್ಕೊಂಡಿರೋಣ ಅಂತ ಅನ್ನೋ ಮಷ್ಟಿಗೆ ಮಾಡಿದೆ KPSC. ಆಗಿದೆ ಮೇಡಮ್. ಈಗ ಸದ್ಯ ನಾವು ಮಾಡ್ಬೇಕಾದ್ರೆ ಸಾಲ ಸೋಲ ಮಾಡಿ ನಮ್ಮ ಮನ್ಯಾಗ ಅಪ್ಪ ಅಮ್ಮ ಎಲ್ಲ ಓದಿಸಿದ್ರು ಇದನ್ನ ಮಾಡಿದ್ರು ಮೇಡಮ್. ಇದಂದ್ರೆ ನಾವ್ ಯಾವ ರೀತಿ ಮಾಡ್ಬೇಕು ನೋಡಿಲ್ಲ ಮೇಡಮ್. ಹೌದು, ನಿಜವಾಗ್ಲು ಅಂತ ಪರಿಸ್ಥಿತಿ ಬಂದಿದೆ. ಈಗ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಸರ್ಕಾರ. ಏನಾದ್ರೂ ಟ್ರಾನ್ಸ್ಪರೆಂಟ್ ಆಗಿ ಸರಿಯಾಗಿ ಮಾಡಿದ್ರೆ ಅಂದ್ರೆ ಒಂದ್ ಸ್ವಲ್ಪ ಟೈಟ್ ಆಗುತ್ತೆ ಮೇಡಮ್. ಇಲ್ಲಾಂದ್ರೆ ಇವ್ರು ಇದೇ ರೀತಿ ಆಗೋದು, ಇದು ಹೀಗೆ ಆಗೋದು ಮೇಡಮ್. ಇಲ್ಲಾಂದ್ರೆ ಟೈಟ್ ಆಗ್ಬೇಕ್ರಿ. ಇದು ಎಲ್ಲ ಎಕ್ಸಾಮ್ ಅದು ಒಬ್ಬೊಬ್ರು ಎಲ್ಲ ಇದನ್ನಿರ್ತಾರೆ ಮೇಡಮ್. ಹೊಡ್ಮೆ ಎಕ್ಸಾಮ್ ಅದು ಮಾಡಿದ್ರೆ ಮೇಡಮ್ ಈಗ ಆತ್ಮಹತ್ಯೆ ಮಾಡ್ಕೋ ಪ್ರಸಂಗ ಬರ್ತೈತ್ರಿ ಮೇಡಮ್. ನಿಜ ನಿಜ, ಎಷ್ಟೋ ಜನ ಆಗ್ಲೇ ಆ ನಿರ್ಧಾರಗಳನ್ನ ತಗೊಂಡು ಪಾಪ ಅವ್ರ ಅಪ್ಪ ಅಮ್ಮ ಕಣ್ಣಲ್ಲಿ ನೀರ್ ಹಾಕುವಂತ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ನಿಮ್ಮ ಹೋರಾಟಕ್ಕೆಲ್ಲ ಫಲ ಸಿಗ್ಲಿ. ನೋಡೋಣ ಏನ್ ಹೇಳ್ತಾರೆ ಸರ್ಕಾರ ಅಂತ. ಥ್ಯಾಂಕ್ ಯು ಅಶೋಕ್, ನಮಗೆ ಕರೆ ಮಾಡಿ ಮಾತನಾಡ್ತಿದ್ದಕ್ಕಾಗಿ. ಎಸ್ ಸರ್, ನಾವು ಮಾತನಾಡ್ತಾ ಹೋದ್ವಿ. ನಿಜಕ್ಕೂ ಕೂಡ ಈಗ ಕೊನೆಯದಾಗಿ ಏನ್ ಹೇಳ್ಬಹುದು ಅಂದ್ರೆ ಸರ್ಕಾರಕ್ಕೆ, ಇನ್ಮೇಲಾದ್ರೂ ಕೂಡ ನೀವು ಭ್ರಷ್ಟಾಚಾರಿಗಳಲ್ಲ ತಾನೇ, ಅದನ್ನ ಪ್ರೂವ್ ಮಾಡಿ ಯಾವ ರೀತಿಯಾಗಿ ಮುಂದೆ ಬರ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಅವ್ರು ಏನ್ ಎಕ್ಸಾಮ್ ಬರ್ದಿದ್ದಾರೆ ಅವರ ಹಣೆ ಬರಹವನ್ನ ಅವರು ನೋಡ್ಲಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ ನಾನು ಎಷ್ಟು ಮಟ್ಟಿಗೆ ಎಕ್ಸಾಮ್ ಬರ್ದಿದ್ದೀನಿ ಅಂತ. ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ. ಒಂದೇ ಕುಟುಂಬದವರು 5-6 ಜನ ಒಂದೇ ಕೊಠಡಿಯಲ್ಲಿ ಕೂತಿದ್ದಂಥವ್ರು ಸೆಲೆಕ್ಟ್ ಆಗಿದ್ದಾರೆ ಸರ್ ಮೇನ್ಸ್ ಎಕ್ಸಾಮ್ಸ್ ಅಲ್ಲಿ. ನಾವು ನೋಡ್ತಾ ಇದೀವಿ ದೃಶ್ಯದಲ್ಲೂ ಕೂಡ. ಎಕ್ಸಾಂಪಲ್, ನಾನೊಂದು ಯಾವುದೊಂದು ಕಾಲೇಜಿಗೆ ಹೋಗಿದ್ದೆ, BSc 1 ಲಕ್ಷ ರೂಪಾಯಿ ಲಂಚ ತೊಗೊಂಡು ಅಂಡರ್ಗ್ರೌಂಡಲ್ಲಿ ಬರ್ಸ್ತಾ ಇದ್ರು. ಟೋಟಲ್ ಲಂಚ ತೊಗೊಂಡವ್ರಿಗೆ ಬೇರೆ ಕಡೆ, ಮಿಗ್ದವ್ರಿಗೆ ಬೇರೆ ಕಡೆ ಎಕ್ಸಾಮ್. ಇದು ಅದೇ ಥರ ನಡೀತಾ ಇದೆ. ಸೊ ಇದರಲ್ಲೂ ಅದೇ ಥರ ಗೋಲ್ಮಾಲ್ ನಡೀತಾ ಇದೆ. ದಯವಿಟ್ಟು ಆ ಥರ ಗೋಲ್ಮಾಲ್ಗಳು ನಡೀಬಾರ್ದು. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಲೋಕಾಯುಕ್ತ ಕೂಡ ಎಂಟ್ರಿ ಆಗಬೇಕು. ಯಾಕೆಂದರೆ ಲೋಕಾಯುಕ್ತನೂ ಎಂಟ್ರಿ ಆದಾಗ ಎಕ್ಸಾಮ್ ಟೈಮಲ್ಲಿ ಈ ಲೋಕಾಯುಕ್ತ ಅಲರ್ಟ್ ಆಗಿ ಸ್ವಲ್ಪ ಅಲರ್ಟ್ ಆದರೆ ಈ ಥರ ಸಮಸ್ಯೆಗಳು ಬರಲ್ಲ. ನಾನು ಹೇಳೋದು ಇವತ್ತಿನ CM ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾರೆ, ಅವರಾದರೂ ಮಾಡಲಿ. ಮುಂದೆ ಬರೋಂಥ CM DK ಶಿವಕುಮಾರ್ ಅಂತ ಹೇಳ್ತಾರೆ. DK ಸಾಹೇಬ್ರು ಅಟ್ಲೀಸ್ಟ್ ಏನಾದ್ರು ಗಮನ ಇಟ್ಬಿಟ್ಟು ಇಲ್ಲ ಈ ಥರನೇ ಎಕ್ಸಾಮ್ ಮಾಡಬೇಕು, ಇಲ್ಲ ಈ ಥರ ಟ್ರಾನ್ಸ್ಫರ್ ಇರಬೇಕು, ವೆಬ್ಸೈಟಲ್ಲಿ ಬಿಡಿ ಅಂತ ಬಿಡಿಸ್ಬಿಟ್ರೆ ನಿಜವಲ್ಲ ಅವ್ರ ಹೆಸರು ಎಲ್ಲೋ ಇರುತ್ತೆ. ಹೌದು, ನಿಜ ಸರ್. ಲಕ್ಷಾಂತರ ವಿದ್ಯಾರ್ಥಿಗಳ ಮನದಲ್ಲಿ ಎಲ್ಲೋ ಒಂದ್ ಕಡೆ ಉಳಿಯುತ್ತೆ. ನೀವು ಒಳ್ಳೊಳ್ಳೆ ಕೆಲಸ ಮಾಡಿ, ನೀವು ಮಾಡಿದ ಒಳ್ಳೆ ಕೆಲಸ ಚಿರವಾಗಿ ಶಾಶ್ವತವಾಗಿ ಕೊನೆವರೆಗೂ ಉಳಿಯುತ್ತೆ. ನಾವು ಕೇಳೋದಿಷ್ಟೇ, ಮಕ್ಕಳಿಗೆ ಟ್ರಾನ್ಸ್ಪರೆಂಟ್ ಆಗಿರ್ಲಿ. ನೀವು ಎಕ್ಸಾಮ್ ಮಾಡಿ, ಯಾರನ್ನ ಒಬ್ಬರನ್ನ ಒಂದೊಂದ್ ಕಡೆ ಕೊಂಡಿಸಿ ಒಂದೇ ಫ್ಯಾಮಿಲಿ 5 ಜನ ಎಲ್ಲರೂ ಪಾಸ್ ಆಗ್ಬಿಟ್ರೆ ಇದ್ದವರೆಲ್ಲ ಫೇಲ್ ಆದ್ರು ವಾಟ್ ಯು ಮೀನ್? ಏನ್ ಅರ್ಥ? ಮತ್ತೆ ಅವನ್ನ ಬೇಡ ನಮ್ಮ ಮುಂದೆ ಕೊಂಡಿಸಿ ಎಲ್ಲಾರು 5 ಜನ ಮತ್ತೆ ಎಕ್ಸಾಮ್ ಬರ್ತೀನಿ ನೋಡೋಣ ಯಾರು ಪಾಸ್ ಆಗ್ತಾರೆ ಯಾರು ಫೇಲ್ ಆಗ್ತಾರೆ ನೋಡೋಣ. ಅದಾಗಲ್ಲ, ಸಾಧ್ಯ ಇಲ್ಲ. ಯಾಕೆಂದ್ರೆ ಅದರಲ್ಲಿ ರೂಲ್ಸ್ ಇಲ್ಲ ಅಂತಾರೆ. ಸೊ ಇವ್ರ ರೂಲ್ಸ್ಗಳನ್ನ ಇವರೇ ಹೆಂಗೆಂಗೋ ಮಾಡ್ಕೊಂಡು ಬ್ರೇಕಪ್ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತದೆ. ಟೋಟಲಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗ ಕಷ್ಟಪಟ್ಟು ಸಾಲ ಮಾಡಿ ಸೂಲ ಮಾಡಿ ವಿದ್ಯಾರ್ಥಿಗಳಿಗೆ ಏನೋ ಅಪ್ಪ ಅಮ್ಮ ಒಡವೆ ಅಡಾಯಿಕಿ ಆಸ್ತಿ ಅಡಾಯಿಕಿ ಎಲ್ಲ ಓದಿಸ್ತಾರೆ. ಕೊನೆಗೆ ಆ ಮಗುಗೆ ಏನಾದ್ರು ಜಾಬ್ ಯಾವುದು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಅವ್ನು ಬೇಸತ್ತು ಏನೋ ಸೂಸೈಡ್ ಮಾಡ್ಕೊಂಡ್ರೆ ಇಡೀ ಫ್ಯಾಮಿಲಿ ಹೊರಟೋಗುತ್ತೆ.
ಪರಿಹಾರ ಕೊಡ್ತೀನಿ ಅಂತ ಬಂದ್ಬಿಡೋದು. ನಿಮ್ ಪರಿಹಾರ ಇಟ್ಕೊಂಡು ಅವ್ರ ಪರಿಹಾರ ಉಪ್ಪಿನಕಾಯಿ ಇಟ್ಕೊಂಡು ಏನ್ ಹಾಕೊಂಡು ಮಾಡ್ತಾರೆ? ಅದೇ ಅಲ್ಲ ಅವ್ರು ಪರಿಹಾರ ಇಟ್ಕೊಂಡು ಏನ್ ಮಾಡ್ತಾರೆ? ಅದೇನೇ ಈಗ ಸರ್. ಪರಿಹಾರ ಕೊಟ್ರೆ ಹೋಗಿರೋ ವಸ್ತು ವಾಪಸ್ ಬರುತ್ತಾ? ಸತ್ತೋಯ್ದವನ್ ಮತ್ತೆ ಬರ್ತಾನ? ಅವ್ರ ಕುಟುಂಬ ಸರಿ ಹೋಗುತ್ತಾ? ಅದೆಲ್ಲ ಆಗುತ್ತಾ? ಪರಿಹಾರ ಅನ್ನೋದು ತಾತ್ಕಾಲಿಕ. ಹೌದು ಸರ್. ಅದೇ ಅದು ಶಾಶ್ವತ ಅಲ್ಲ ಪರಿಹಾರ. ನೀವು ಕೊಡ್ತಾ ಇರೋದು ಈಗ ಪರಿಹಾರ ಕೊಡಿ. ಹೌದು. ಇದನ್ನ ನೀವು ಟ್ರಾನ್ಸ್ಪರೆಂಟ್ ಆಗಿ ರಿಸಲ್ಟ್ ನ ನೀವು ವೆಬ್ಸೈಟ್ ಅಲ್ಲಿ ಬಿಡಿ. ಅವ್ರ ಮಕ್ಕಳ ಯೋಗ್ಯತೆ ಅವ್ರಿಗೆ ಗೊತ್ತಾಗುತ್ತೆ. ಹೌದು, ಖಂಡಿತ. ನಿಮ್ಮ ಬಗ್ಗೆ ನಾವೇನು ಮಾತಾಡೋದಿಲ್ಲ ಅವಾಗ. ನೀವು ಯಾವ ಭ್ರಷ್ಟಾಚಾರಿ ಅಂತಾನೂ ಹೇಳಲ್ಲ, KPSC ಭ್ರಷ್ಟಾಚಾರಿ ಅಂತಾನೂ ಹೇಳಲ್ಲ. ನಾವು ಯಾರ ಬಗ್ಗೆನೂ ಅಪರಾಧ ಮಾಡೋದಿಲ್ಲ. ದಯಮಾಡಿ ಮುಂದಕ್ಕೆ ಇವಾಗಾರು ಎಚ್ಚೆತ್ಕೊಳ್ಳಿ. ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಕ್ರಮವಾಗಿ ಪಾಪ ಅನ್ಯಾಯ ಆಗ್ತಾ ಇದೆ. ನಿಜ ನಿಜ. ಇವ್ರು ಮಾಡ್ತಾ ಇರೋ ಅಕ್ರಮದಿಂದ ಎಷ್ಟೋ ಜನ ಸಾವಾಗ್ತಾ ಇದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಕನ್ಸ್ ಕಾಣೋದನ್ನೇ ಬಿಟ್ಬಿಟ್ಟಿದ್ದಾರೆ. ನಾನು IAS ಮಾಡಬೇಕು, IPS ಮಾಡಬೇಕು, KS ಬರೀಬೇಕು, ಏನೇನೋ ಕನ್ಸಿಟ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ಎಕ್ಸಾಮ್ ಬರ್ದು ಬಂದು ರಿಸಲ್ಟ್ ನೋಡಿದಾಗ ಅವ್ರ ಆಸೆಗಳೆಲ್ಲ ಕುಸ್ತು ಒಂದೇ ಸೇರಿ ಬಿದ್ದೋಗ್ತದೆ. ನಿಜ. ಇದಾಗಬಾರ್ದು, ಕೂಡ ಅರ್ಥ ಮಾಡ್ಕೋಬೇಕು. ಇದಾಗಬಾರ್ದು. ಇನ್ನ ಎಚ್ಚರಿಕೆ ತಗೊಂಡು ಈ ಸಮಾಜಕ್ಕೆ ನಾವು ಏನ್ ಕೊಡುಗೆ ಕೊಡಬೇಕು, ನಮ್ಮಿಂದ ಏನು ಒಳ್ಳೇದಾಗಬೇಕು, ಮಕ್ಕಳಿಗೆ ಏನು ಒಳ್ಳೇದಾಗಬೇಕು, ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೀವಿ, ನಾವು ಜನಗಳಿಗೆ ಏನ್ ತಲುಪಿಸ್ತಾ ಇದೀವಿ, ನಮ್ಮಿಂದ ಏನ್ ಸಿಗುತ್ತೆ ಅವ್ರಿಗೆ, ಹೌದು, ಇದು ನಾವು ಮಾಡೋ ಇದರಿಂದ ಒಳ್ಳೇದಾಗುತ್ತಾ, ನಾವು ಮಾಡೋ ಕಾನೂನಿಂದ ಒಳ್ಳೇದಾಗುತ್ತಾ, ನಮ್ಮ ಒಂದು ರೀತಿ ನೀತಿಗಳು ನಮ್ಮ ಸರ್ಕಾರದಿಂದ ನಾವು ಕೊಡುವಂತ ಸೌಲಭ್ಯಗಳು ಜನಗಳಿಗೆ ತಲುಪುತ್ತಾ, ಇದು ನೋಡಿ. ಹೌದು, ನಾವು ಒಂದು ಸೌಲಭ್ಯ ಕೊಟ್ಟಿದೀವಿ, ಅದು ತಲುಪ್ತಾ ಇದೆಯಾ ಇಲ್ವಾ ಅಂತ ಗಮನ ಹರಿಸದಲ್ಲೇ ನೀವೆಲ್ಲೋ ಇದ್ರೆ ನೀವು ಕೊಟ್ಟಿದ್ದು ಏನೂ ಪ್ರಯೋಜನ ಇರಲ್ಲ. ನಿಜ ನಿಜ. ಎಸ್, ಧನ್ಯವಾದ ಸರ್ ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಮತ್ತೆ ಮಾತನಾಡಿದಕ್ಕಾಗಿ. ಎಸ್, ಸರ್ಕಾರ KPSC ಅಂತ ಏನ್ ಹೇಳ್ತೀವಿ, ದಯವಿಟ್ಟು ಪ್ರತಿಭಟನೆ ಮಾಡ್ಬೇಕಾ? ಹಾಗಿದ್ರೆ ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಳೋದಕ್ಕೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ನಮ್ಮ ಹಕ್ಕನ್ನ ನಾವು ಪಡ್ಕೋಬಹುದು ಅನ್ನುವಂಥದ್ದು ಕೂಡ ಇದೆ. ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು. ನಿಮ್ಮನ್ನ ಭ್ರಷ್ಟಾಚಾರಿಗಳು ಅಂತ ನಿಮ್ಮ ಹಣೆಪಟ್ಟಿಯನ್ನ ನೀವೇ ಇಟ್ಕೋಬೇಡಿ. ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿ KPSC ಎಕ್ಸಾಮ್ಸ್ ನ ಏನ್ ಮಾಡ್ತಿರಲ್ಲ, ರಾಜ್ಯಗಳಿಂದ ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ, ಬಡವರು ಶ್ರೀಮಂತರು ಒಂದೇ ಬಂದ್ ಕೂತ್ಕೊಂಡು 24 ಗಂಟೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾರಲ್ಲ, ಅಂಥವ್ರಿಗೆ ನ್ಯಾಯ ಸಿಗ್ಬೇಕು. ಟ್ರಾನ್ಸ್ಪರೆಂಟ್ ಆಗಿ ಅದೇನು ಅವರ ಹಣೆ ಬರಹ ಏನಿದೆ ವೆಬ್ಸೈಟ್ ಅಲ್ಲಿ ಈಗ ಬಂದಿರುವಂತ ರಿಸಲ್ಟ್ಸ್ ಏನಿದೆ ಅದನ್ನ ಅಪ್ಲೋಡ್ ಮಾಡಿ, ಆಮೇಲೆ ನಾವು ಮಾತಾಡ್ತೀವಿ ನಿಮ್ಮೊಂದಿಗೆ. ಎಸ್, ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.